श्रीगुरुभ्यो नमः हरिः ओम् योऽन्तः प्रविश्य मम वाचमिमां प्रसप्तां सञ्जीवयत्ति किल शक्तिधरस्वधाम्ना अन्यांश्च हस्तचरणश्रवणत्वगादीन् प्राणान् नमो भगवते पुरुषाय तुभ्यं भवत्यदनुभावाद्येडमो कोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि दत्तां सन्निधिं मानसे च तपोविद्याविरक्त्यादिसद्गुणौघाकरानहं वादिराजगुरून् वन्दे हयग्रीवपदाश्रयान् पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे ब्रह्मचर्य हरिप्रेतिसविद्यावादशालिनः इष्टदान् कष्टहर्तॄन्नः विद्यामान्यान् मुनीन् नुमः श्रीगुरुभ्यो नमः हरिः ओम् ತ್ರಿಶಂಕು ರಾಜನ ಮಾತನ್ನ ಉಪನಿಷತ್ತು ಉದಾಹರಿಸ್ತಾ ಇದೆ. ವೃಕ್ಷಸ್ಯರೀರಿವ ಅಹಂ ವೃಕ್ಷಸ್ಯರೀರಿವ ಕೀರ್ತಿ ಪೃಷ್ಟಂ ಗಿರೇರಿವ ಊರ್ಧ್ವಪವಿತ್ರೋ ವಾಜಿನೀವ ಸ್ವಮೃತಮಸ್ಮಿ ದ್ರವಿಣಗಂ ಸುವರ್ಚಸಂ ಸುಮೇಧಾ ಅಮೃತೋಕ್ಷಿತಃ ಇತಿ ತ್ರಿಶಂಕೋರ್ವೇದಾನುವಚನಂ ಎಂಬುದಾಗಿ ಉಪನಿಷತ್ತು ರಾಜನ ತ್ರಿಶಂಕು ಎಂಬಂತಹ ರಾಜನ ಮಾತನ್ನ ಹೇಳ್ತದೆ. ಅವನು ಭಗವಂತನ ಹೇಳ್ತಾನೆ, ನಾನು ಭಗವದ್ ಅನುಗ್ರಹದಿಂದಾಗಿ ಏನೆಲ್ಲ ಪಡ್ಕೊಂಡಿದ್ದೇನೆ ಅಂತ ಕೇಳಿದರೆ, ವೃಕ್ಷಸ್ಯರೇರಿವ ಸಂಸಾರ ಎಂಬಂತಹ ವೃಕ್ಷವನ್ನು ಛೇದನೆ ಮಾಡಲಿಕ್ಕೆ ಸಾಮರ್ಥ್ಯ ಬಂದಿದೆ. ಅದೇ ರೀತಿಯಾಗಿ ಕೀರ್ತಿ, ನನ್ನ ಕೀರ್ತಿ ಅದು ಪೃಷ್ಠಂ ಗಿರೇರಿವ, ಒಳ್ಳೆಯ ಭಗವಂತನ ನನಗೆ ಅನುಗ್ರಹವನ್ನು ಮಾಡಿದ್ದರಿಂದಾಗಿ ಅದರ ಫಲವಾಗಿ ನನಗೆ ನನ್ನ ಕೀರ್ತಿ ಅದು ಸ್ವರ್ಗದ ತನಕ, ಭಗವಂತನ ಅನುಗ್ರಹದಿಂದಾಗಿ ನನಗೆ ನನ್ನ ಕೀರ್ತಿ ಎಂಬುದು ಅದು ಸ್ವರ್ಗದ ತನಕ ಅಷ್ಟು ಕೀರ್ತಿ ಎಂಬುದು ನನಗೆ ಲಭಿಸಿದೆ. ಅಷ್ಟು ಮಾತ್ರವಲ್ಲದೆ ಊರ್ಧ್ವ ಪವಿತ್ರೋ ವಾಜಿನೀವ ಸ್ವಮೃತಮಸ್ಮಿ ದ್ರವಿಡಗಂ ಸುವರ್ಚಸಂ ಎಂಬುದಾಗಿ ಸೂರ್ಯಾಂತರ್ಗತನಾಗಿರತಕ್ಕಂತಹ ಪರಮಾತ್ಮನ ಉಪಾಸನೆಯಿಂದಾಗಿ ನನಗೆ ಮುಕ್ತತ್ವ ಬಂದಿದೆ. ನಾನು ಮುಕ್ತನಾಗಿರುವುದು ಹೇಗೆ ಅಂತ ಕೇಳಿದರೆ, ಸೂರ್ಯ ಸವಿತೃರೂಪಿಯಾಗಿರ್ತಕ್ಕಂತಹ ಭಗವಂತನ ಉಪಾಸನೆ, ಆ ಉಪಾಸನೆಯ ಫಲದಿಂದಾಗಿ ನನಗೆ ಮುಕ್ತಿ ಎಂಬುದು ಲಭಿಸಿದೆ. ಅಷ್ಟು ಮಾತ್ರವಲ್ಲದೆ ಸುಮೇಧ ಅಮೃತೋಕ್ಷಿತಃ, ಒಳ್ಳೆಯ ನನ್ನ ಜ್ಞಾನ ಮೇಧಾಶಕ್ತಿ ಇದು ಕೂಡ ಅಭಿವೃದ್ಧಿಯಾಗಿದೆ. ಯಾರಿಂದಾಗಿ ಅಂತ ಕೇಳಿದರೆ, ಭಗವಂತ ನನ್ನ ಮೇಲೆ ಅನುಗ್ರಹವನ್ನು ಮಾಡಿದ್ರಿಂದಾಗಿ ಅದರ ಫಲವಾಗಿ ನನಗೆ ಒಳ್ಳೆಯ ಮೇಧಾಶಕ್ತಿ ಇದು ಲಭಿಸಿದೆ ಅಂತ ಹೀಗೆ ಆ ಭಗವಂತನ ಮಾತನ್ನ ಹೇಳ್ತಾನೆ. ಇದು ಎರಡು ರೀತಿಯಾಗಿ, ಒಂದು ಭಗವಂತನ ಅನುಗ್ರಹದಿಂದಾಗಿ ಒಂದು ಫಲ, ಅಷ್ಟು ಮಾತ್ರವಲ್ಲದೆ ವೇದಾದಿಗಳ ಅಧ್ಯಯನ, ವೇದಾದಿಗಳ ಪ್ರವಚನ, ಇದೆರಡೂ ಕೂಡ ಅತ್ಯವಶ್ಯಕವಾಗಿರತಕ್ಕಂತಹದ್ದು. ವೇದಾದಿಗಳ ಅಧ್ಯಯನದಿಂದಾಗಿಯೂ ಕೂಡ ಒಳ್ಳೆಯ ಅನುಗ್ರಹ ಲಭಿಸಿದೆ. ಅಷ್ಟು ಮಾತ್ರವಲ್ಲದೆ ವೇದಾದಿಗಳ ಅಧ್ಯಯನದ ಜೊತೆಗೆ ಅದರ ಪಾಠಾದಿಗಳು, ಅಂದರೆ ವೇದಾದಿಗಳ ಪ್ರವಚನಾದಿಗಳು ಅಥವಾ ಅದರ ಬಗ್ಗೆ ಹೇಳುವಿಕೆ, ತಿಳಿಸುವಿಕೆ, ಇದರಿಂದಾಗಿಯೂ ಕೂಡ ನನಗೆ ಭಗವಂತನ ಅನುಗ್ರಹ ಲಭಿಸಿದೆ ಅಂತ ಹೇಳ್ತಾನೆ. ತದನಂತರದಲ್ಲಿ ಮುಂದೆ ಈ ಶಿಷ್ಯನಿಗೆ ಎಲ್ಲ ಭಗವಂತನ ಅನುಗ್ರಹಾದಿಗಳು ಬ್ರಹ್ಮದ, ಅಂದರೆ ಬ್ರಹ್ಮೋಪದೇಶ ಅಂತ ಶಬ್ದಕ್ಕೆ ಭಗವಂತನ ಒಂದು ಪ್ರತಿಷ್ಠೆ ಆದ ಮೇಲೆ ಏನಾಗ್ತದೆ ಅಂತ ಕೇಳಿದರೆ, ಶಿಷ್ಯನಿಗೆ ಗುರು ಒಂದಷ್ಟು ಕೆಲವೆಲ್ಲ ನಿಯಮಗಳನ್ನು ತಾನು ಶಿಷ್ಯನಿಗೆ ಅದನ್ನು ಹೇಳಬೇಕು. ಯಾಕೆ ಅಂತಂದರೆ, ಶಿಷ್ಯರನ್ನು ಸರಿಯಾಗಿರ್ತಕ್ಕಂತಹ ದಾರಿಯಲ್ಲಿ ಅವನನ್ನು
ಸರಿಯಾಗಿರ್ತಕ್ಕಂತಹ ಮಾರ್ಗದಲ್ಲಿ ತರತಕ್ಕಂತಹ ಜವಾಬ್ದಾರಿಯುತವಾಗಿರತಕ್ಕಂತಹ ಸ್ಥಾನ ಅದು ಗುರುವಿನದ್ದು. ಅದಕ್ಕೋಸ್ಕರವಾಗಿ ಆ ಗುರು ಅವನು ಏನು ಮಾಡಬೇಕು ಅಂತಂದರೆ ಒಳ್ಳೆಯ ಆ ಶಿಷ್ಯನಿಗೆ ಒಳ್ಳೆ ರೀತಿಯಾಗಿರತಕ್ಕಂತಹ ಒಂದು ಮಾರ್ಗವನ್ನು ಅವನು ತೋರಿಸಿಕೊಡಬೇಕು. ಅದಕ್ಕೋಸ್ಕರವಾಗಿ ಉಪನಿಷತ್ತು ಅದರ ನಿಯಮವನ್ನು ತಿಳಿಸಿಕೊಡ್ತದೆ. ವೇದಮನೋಚ್ಚಾಚಾರ್ಯೋ ಅಂತೇವಾಸಿನ ಮನುಷಾಸ್ತಿ ಅನೂಚ್ಚಾಚಾರ್ಯಂ ಅಂತೇವಾಸಿನಂ ಅನುಶಾಸ್ತಿ. ಯಾರು ಅಂತೇವಾಸಿ ಇದ್ದಾನೆ, ಅಂತೇವಾಸಿ ಶಬ್ದಕ್ಕೆ ಶಿಷ್ಯ ಅಂತ ಅರ್ಥ. ಅಂತೇವಾಸಿ ಅಂತೇ ಸ್ಥಿತ್ವ ವಸತಿ, ಯಾರ ಜೊತೆಗೆ ಗುರುವಿನ ಜೊತೆಗೆ ಇದ್ದುಕೊಂಡು ಅವನು ಯಾರು ವಾಸವನ್ನು ಮಾಡ್ತಾನೋ ಅವನನ್ನೇ ಅಂತೇವಾಸಿ ಅಂತ ಕರೆದದ್ದು. ಆ ಅಂತೇವಾಸಿಗೆ ಏನು ನಿಯಮ ಅಂತ ಕೇಳಿದ್ರೆ ಅದಕ್ಕೆ ಹೇಳ್ತದೆ, ಸತ್ಯಂ ವದ ಧರ್ಮಂ ಚರ ಸ್ವಾಧ್ಯಾಯ ಆನ್ಮಾ ಪ್ರಮದಃ. ಸತ್ಯಂ ವದ ಮೊದಲ ನಿಯಮ, ಶಿಷ್ಯನಿಗೆ ಹೇಳಬೇಕಾಗಿರತಕ್ಕಂತಹ ನಿಯಮದಲ್ಲಿ ಮೊದಲ ನಿಯಮ ಯಾವುದು ಅಂತ ಕೇಳಿದ್ರೆ ಸತ್ಯಂ ವದ. ಶಿಷ್ಯನು ಸತ್ಯವಾಗಿರತಕ್ಕಂತಹ ಮಾರ್ಗದಲ್ಲಿ ಇರಬೇಕು. ಇದು ಎರಡು ನಿಯಮ. ಒಂದು ಶಿಷ್ಯನಿಗೆ ಪಾಠವನ್ನು ಅಂದರೆ ಶಿಷ್ಯನಿಗೆ ನಿಯಮವನ್ನು ಹೇಳುವಂತಹದ್ದು. ಅಷ್ಟು ಮಾತ್ರವಲ್ಲದೆ ಸತ್ಯಂ ವದ ಧರ್ಮಂ ಆಚರ ಧರ್ಮಂ ಚರ, ಒಳ್ಳೆಯ ಧರ್ಮಾಚರಣೆಯಲ್ಲಿರಬೇಕು. ಸತ್ಯಂ ವದ ಧರ್ಮಂ ಚರ ಸ್ವಾಧ್ಯಾಯ ಮಾ ಪ್ರಮದಃ. ಮಾ ಪ್ರಮದಃ ಪ್ರಮಾದಂ ಮಾವಿವ. ಯಾವಾಗ ಸ್ವಾಧ್ಯಾಯಾತ್ ಮಾ ಪ್ರಮದಃ, ನಿನ್ನ ಅಧ್ಯಯನದಲ್ಲಿ ಯಾವ ಕಾಲಕ್ಕೂ ಕೂಡ ಪ್ರಮಾದವನ್ನು ಹೊಂದಬೇಡ. ಅಂದರೆ ಸ್ವಾಧ್ಯಾಯ ಎಂಬುದು ಎಷ್ಟು ಅವಶ್ಯಕ ಎಂಬುದನ್ನು ನಮಗೆ ಉಪನಿಷತ್ತು ತಿಳಿಸಿಕೊಡುತ್ತದೆ. ಸ್ವಾಧ್ಯಾಯ ಮಾ ಪ್ರಮದಃ, ಪ್ರಮಾದಂ ಮಾ ಸ್ವಾಧ್ಯಾಯಾತ್. ಯಾಕೆ? ವೇದಾದಿ ಶಾಸ್ತ್ರಗಳನ್ನು ಯಾವ ಕಾಲಕ್ಕೂ ಕೂಡ ಮರೆಯಬಾರದು. ತಾನು ಅಧ್ಯಯನ ಮಾಡಿದ್ದಾನೆ, ಅಧ್ಯಯನ ಮಾಡಿರ್ತಕ್ಕಂತಹದ್ದನ್ನು ಯಾವ ಕಾಲಕ್ಕೂ ಕೂಡ ಅದನ್ನು ಮರೆತು ಬಿಡಬಾರದು. ಅಧ್ಯಯನ ಮಾಡಿದ್ದಾನಲ್ವ, ಮಾಡಿರತಕ್ಕಂಥ ಅಧ್ಯಯನವನ್ನು ಇನ್ನಷ್ಟು ಅದನ್ನು ಜನರಿಗೆ ತಾನದನ್ನು ಮುಟ್ಟಿಸಬೇಕು. ಅಂದರೆ ಶಿಷ್ಯನಿಗೆ, ಅತೀ ಮುಖ್ಯವಾಗಿ ಶಿಷ್ಯನಿಗೆ ಅದರ ಉಪದೇಶಾದಿಗಳನ್ನು ಮಾಡಬೇಕು. ಉಪದೇಶಾದಿಗಳನ್ನು ಮಾಡುವ ಮೂಲಕವಾಗಿ ಶಿಷ್ಯನನ್ನು ಒಳ್ಳೆಯ ಮಾರ್ಗದಲ್ಲಿ ಅವನನ್ನು ಕರೆದುಕೊಂಡು ಹೋಗತಕ್ಕಂತಹ ಜವಾಬ್ದಾರಿ ಅದು ಗುರುವಿನದ್ದಾಗಿರ್ತದೆ. ಆಚಾರ್ಯಾಯ ಪ್ರಿಯಂ ಧನಮಾಹೃತ್ಯ ಪ್ರಜಾತಂತ್ರಂ ಮಾ ವಿವಚ್ಛೇತ್ಸಿ. ಆಚಾರ್ಯಾಯ ಪ್ರಿಯಂ ಧನಮಾಹೃತ್ಯ, ಗುರುವಿನಿಗೆ ಗುರು ದಕ್ಷಿಣೆ ಅಂತ ಏನು? ಅವನಿಗೆ ಕೇವಲ ಸಂಪತ್ತನ್ನು ಕೊಟ್ಟರೆ ಅದು ದಕ್ಷಿಣೆ ತರಿಸಿಕೊಳ್ಳೋದಿಲ್ಲ. ಮತ್ತೆ ಯಾವುದು ದಕ್ಷಿಣೆ ಅಂತ ಕೇಳಿದರೆ ಒಳ್ಳೆಯ ಒಂದು ತಾನು ಅಧ್ಯಯನ ಮಾಡಿದ್ದನ್ನು ಇನ್ನೊಂದಷ್ಟು ಜನರಿಗೆ ಅದರ ಉಪದೇಶಾದಿಗಳನ್ನು ಮಾಡುವಂತಹದ್ದು ಕೂಡ ಗುರುದಕ್ಷಿಣೆ. ಕೇವಲ ಗುರುವಿಗೆ ಏನೋ ಒಂದು ಅಧ್ಯಯನ ಮಾಡಿದ್ದಾನೆ, ಒಂದಷ್ಟು ಅವನಿಗೆ ಸಂಪತ್ತನ್ನು ನೀಡಿದ, ತನ್ನಲ್ಲಿರ್ತಕ್ಕಂತಹ ಹಣ ಬೇಕಾದಷ್ಟು ಉಂಟು, ಹಣವನ್ನು ಕೊಟ್ಟು ಬಿಟ್ಟರೆ ನನಗೂ ಗುರುಗಳಿಗೂ ಸಂಬಂಧ ಮುಗಿಯಿತು, ಗುರುಗಳೊಂದಾಗಿ ತಾನು ಪಾಠವನ್ನು ತೆಗೆದುಕೊಂಡ ಕಾರಣ ಅವರಿಗೆ ಒಂದಿಷ್ಟು ಸಂಭಾವನೆಯನ್ನು ನೀಡಿ ಗುರುಗಳಿಗೆ ಅಲ್ಲಿಗೆ ಗುರುಗಳ ಋಣ ಮುಗಿಯಿತು ಅಂತ ಬಿಡೋದಿಲ್ಲ. ಹಾಗಿಲ್ಲ. ಆಚಾರ್ಯಾಯ ಪ್ರಿಯಂಧನಮಾವೃತ್ಯ, ಅವರಿಗೆ ಪ್ರಿಯವಾಗಿರತಕ್ಕಂತಹ ಒಂದು ದಕ್ಷಿಣೆ ಅದು ಯಾವುದು ಅಂತ ಕೇಳಿದ್ರೆ ಸ್ವಾಧ್ಯಾಯಾತ್ ಮಾ ಪ್ರಮದಃ. ಸ್ವಾಧ್ಯಾಯ ಅಧ್ಯಯನ, ಸ್ವಾಧ್ಯಾಯ ಪ್ರವಚನಾಭ್ಯಾಂ ನ ಪ್ರಮದಿತವ್ಯಂ. ವೇದ ದೇವಪಿತೃಕಾರ್ಯಾಭ್ಯಾಂ ನ ಪ್ರಮದಿತವ್ಯಂ. ಇದೆಲ್ಲ ನಮಗೆ ವೇದಗಳು ಹಾಗೆ ಕೊಟ್ಟಿರತಕ್ಕಂತಹ ನಿಯಮ. ದೇವಪಿತೃಕಾರ್ಯಾಭ್ಯಾಂ ನ ಪ್ರಮದಿತವ್ಯಂ. ದೇವಕಾರ್ಯದಿಂದಾಗಿ ಪಿತೃಕಾರ್ಯದಿಂದಾಗಿ ಪ್ರಮಾದವನ್ನು ಹೊಂದಬೇಡ. ಅದೇ ರೀತಿಯಾಗಿ ಸ್ವಾಧ್ಯಾಯ ಪ್ರವಚನಾಭ್ಯಾಂ
ನ ಪ್ರಮದಿತವ್ಯಂ. ಸ್ವಾಧ್ಯಾಯ ಪ್ರವಚನಾದಿಗಳಿಂದ ನೀನು ಏನು ಅದರಿಂದಾಗಿ ನೀನು ಬಿಟ್ಟು ಬಿಡಬೇಡ. ಇದೆಲ್ಲವೂ ಕೂಡ ನಮಗೆ ಉಪನಿಷತ್ತು ನಮಗೆ ಕೊಟ್ಟಿರತಕ್ಕಂತಹ ಎಚ್ಚರಿಕೆ. ಅದಕ್ಕೋಸ್ಕರವಾಗಿ ಆಚಾರ್ಯಾಯ ಪ್ರಿಯಂ ಧನಮಾಗೃತ್ಯ ಪ್ರಜಾತಂತ್ರಮ್ಮ ವ್ಯವಚ್ಛೇತ್ಸಿ. ಒಳ್ಳೆಯ ಗೃಹಸ್ಥಾಶ್ರಮವನ್ನು ಸ್ವೀಕಾರ ಮಾಡಿ ತದನಂತರದಲ್ಲಿ ಪ್ರಜಾ ಸಂಪತ್ತನ್ನು ತಾನು ಮುಂದುವರಿಸಿಕೊಂಡು ಹೋಗಬೇಕು ಎಂಬುದಾಗಿ ಇದು ಹೇಳ್ತಾರೆ. ತದನಂತರದಲ್ಲಿ ಸತ್ಯಾನ್ನ ಪ್ರಮದಿತವ್ಯಂ, ಧರ್ಮಾತ್ ನ ಪ್ರಮದಿತವ್ಯಂ, ಕುಶಲ ಸ್ವಾಧ್ಯಾಯ ಪ್ರವಚನಾಭ್ಯಾಂ ನ ಪ್ರಮದಿತವ್ಯಂ, ಭೂತ್ಯೈವ ಪ್ರಮದಿತವ್ಯಂ, ದೇವಪಿತೃಕಾರ್ಯಾಭ್ಯಾಂ ನ ಪ್ರಮದಿತವ್ಯಂ. ಮುಂದೆ ಕೆಲವೆಲ್ಲ ಹೇಳ್ತಾರೆ. ಯಾವುದೆಲ್ಲ ಅಂತ ಕೇಳಿದ್ರೆ, ಸತ್ಯಾದನ ಪ್ರಮದಿತವ್ಯಂ, ಸತ್ಯವನ್ನ ಹೇಳಬೇಕು ಅಂತ. ಸತ್ಯವನ್ನ ಹೇಳಬೇಕು. ಯಾವುದು? ಸತ್ಯಂ ಬ್ರೂಯಾತ್, ಪ್ರಿಯಂ ಬ್ರೂಯಾತ್, ನ ಬ್ರೂಯಾತ್ ಸತ್ಯಂ ಅಪ್ರಿಯಂ. ಅಪ್ರಿಯವಾಗಿರತಕ್ಕಂಥ ಸತ್ಯವನ್ನ ಹೇಳುವಂತಹದ್ದನ್ನೇ ಹೇಳಬೇಕು ಅಂತಲ್ಲ. ಸತ್ಯಂ ಬ್ರೂಯಾತ್, ಒಳ್ಳೆಯ ಸತ್ಯವಾಗಿರತಕ್ಕಂತಹ ನಿಷ್ಠೆಯಲ್ಲಿ ಸತ್ಯವಾಗಿರತಕ್ಕಂತಹ ಮಾರ್ಗವನ್ನ ಅನುಸರಣೆಯನ್ನ ಮಾಡಲೇಬೇಕು. ಅದರಿಂದಾಗಿ ಯಾವ ಕಾಲಕ್ಕೂ ಕೂಡ ಅವನು ತಪ್ಪಿ ಹೋಗಬಾರದು. ಅದರಲ್ಲಿಯೇ ತನ್ನ ನಿಯಮವನ್ನು ಜೀವನವನ್ನು ಉಡಿಪಾಗಿ ಇಟ್ಟುಕೊಳ್ಳಬೇಕು. ಅಷ್ಟು ಮಾತ್ರವಲ್ಲದೆ ಧರ್ಮಾದಿನ ಪ್ರಮದವ್ಯಂ, ಸತ್ಯಂ ವದ ಧರ್ಮಂ ಚರ. ಇದು ಉಪನಿಷತ್ತು ಮತ್ತೆ 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 ನಮಗೆ ಒತ್ತು ಕೊಟ್ಟು ಹೇಳತಕ್ಕಂತಹದ್ದು. ಯಾವುದು ಅಂತ ಕೇಳಿದ್ರೆ ಸತ್ಯಾದನ ಪ್ರಮದಿತವ್ಯಂ. ಸತ್ಯ ಮಾರ್ಗದಿಂದಾಗಿ ಯಾವ ಕಾಲಕ್ಕೂ ಕೂಡ ಅವನು ಸತ್ಯವನ್ನು ಬಿಟ್ಟು ಹೋಗಬಾರದು. ಧರ್ಮ ಮಾರ್ಗವನ್ನು ಬಿಡಬೇಕಾ ಅಂತ ಕೇಳಿದ್ರೆ ಧರ್ಮ ಮಾರ್ಗವನ್ನು ಬಿಡಲೇಬಾರದು. ಧರ್ಮ ಮಾರ್ಗ ಸದಾ ಕಾಲದಲ್ಲೂ ಕೂಡ ಧರ್ಮಾಚರಣೆಯಲ್ಲಿ ಇರಬೇಕು. ಧರ್ಮಾಚರಣೆ ಅದು ಜೀವಮಾನದಿಂದಾಗಿ ತನ್ನ ಆರಂಭದ ಎಲ್ಲಿಯ ತನಕ ಇವನಿಗೆ ಬುದ್ಧಿ ಬಂದಿದೆಯೋ ಅಲ್ಲಿಂದ ಆರಂಭಿಸಿಕೊಂಡು ಧರ್ಮ ಕೊನೆಯ ತನ್ನ ಜೀವನದ ಅಂತ್ಯಕಾಲ ತನಕನೂ ಕೂಡ ಧರ್ಮ ಮಾರ್ಗವನ್ನ ಯಾವ ಕಾಲಕ್ಕೂ ಕೂಡ ಬಿಟ್ಟು ಪ್ರಮಾದವನ್ನು ಹೊಂದಬಾರದು. ಧರ್ಮಾದನ ಪ್ರಮದಿತವ್ಯಂ, ಕುಶಲಾದನ ಪ್ರಮದಿತವ್ಯಂ. ಮತ್ತೇನು ಕೇಳಿದ್ರೆ ಒಳ್ಳೆಯ ಶ್ರೇಯಸ್ಸಾಧನ ಅನುಷ್ಠಾನ, ಶ್ರೇಯಸ್ಸಿಗೆ ಬೇಕಾಗಿರ್ತಕ್ಕಂತಹ ತನ್ನ ಔನ್ನತ್ಯಕ್ಕೆ ತನಗೆ ಯಾವುದು ಅತಿ ಅವಶ್ಯಕ ಅದನ್ನ ಮಾಡುವುದರಲ್ಲಿ ಯಾವ ಕಾಲಕ್ಕೂ ಕೂಡ ತಾನು ಪ್ರಮಾದವನ್ನು ಹೊಂದಬಾರದು. ಶ್ರೇಯಸ್ಸಾಧನ, ತನಗೆ ಯಾವುದು ಶ್ರೇಯಸ್ಸು, ತನಗೆ ಮೋಕ್ಷ ಎಂಬಂತಹದ್ದು ಸಾಧನ. ನಮಗೆ ನಮ್ಮ ಕೊನೆಯ ಡೆಸ್ಟಿನೇಷನ್ ಎಲ್ಲಿ ಅಂತ ಕೇಳಿದ್ರೆ ಅದು ಮೋಕ್ಷ. ಆ ಶ್ರೇಯಸ್ಸಿಗೆ ಆ ಮೋಕ್ಷ ಸಾಧನವಾಗಿರತಕ್ಕಂತಹ ಧರ್ಮ ಮಾರ್ಗ ಏನಿದೆ ಅದರಲ್ಲಿ ಯಾವ ಕಾಲಕ್ಕೂ ಕೂಡ ಕಿಂಚಿತ್ತೂ ಕೂಡ ಅದರಲ್ಲಿ ಒಂದು ಪ್ರಮಾದವನ್ನ ಹೊಂದಲೇಬಾರದು. ಧರ್ಮ ಮಾರ್ಗದಲ್ಲಿರಬೇಕು, ಶ್ರೇಯಸ್ಸಾಧನದಲ್ಲಿ ಮಾಡಬೇಕು. ಶ್ರೇಯಸ್ಸಾಧನವಾಗಿರತಕ್ಕಂತಹ ಮಾರ್ಗವನ್ನ ತಾನು ಆಚರಣೆಯನ್ನ ಮಾಡಬೇಕು. ಅದಕ್ಕೋಸ್ಕರವಾಗಿ ಹೇಳ್ತಾರೆ ಮುಂದೆ, ಸತ್ಯಾತ್ಮ ಪ್ರಮದಿತವ್ಯಂ, ಧರ್ಮಾನ್ನ ಪ್ರಮದಿತವ್ಯಂ, ಕುಶಲಾನ್ನ ಪ್ರಮದಿತವ್ಯಂ, ಭೂತ್ಯೈನ ಪ್ರಮದಿತವ್ಯಂ. ಭೂತಿ, ಯಾವುದು ಭೂತಿ? ನಮಗೆ ಭೂತಿ ಶಬ್ದಕ್ಕೆ ಸಂಪತ್ತು ಅಂತ ಹೇಳ್ತಾರೆ. ಭೂತಿ ಶಬ್ದವನ್ನ ಸಂಪತ್ತಿನ ವ್ಯವಸ್ಥೆಯಲ್ಲಿಯೂ ಕೂಡ ಅಮರ ಕೋಶದಲ್ಲಿ ಅದೇ ರೀತಿಯಾಗಿ ಭೂತಿ ಅಂತ ಎಂಬುದಾಗಿ ಲಕ್ಷ್ಮೀದೇವಿಯಿಂದ ಅಭಿಮನ್ಯಮಾನವಾಗಿರ್ತಕ್ಕಂತಹ ಸಂಪತ್ತು. ಅಂತಹ ಸಂಪತ್ತು ಬಂತು ಅಂತಾದಾಗ ಏನು ಅವನಿಗೆ ಕೆಲವು ಸಂದರ್ಭದಲ್ಲಿ ಏನೋ ಒಂದು ದೊಡ್ಡ ಮಹತ್ತರ ಸಂಪತ್ತು ಬಂದು ಬಿಟ್ಟಿತು. ಮಹತ್ತರ ಸಂಪತ್ತು ಬಂದ ಮೇಲೆ ಈ ಏನು ಮಾರ್ಗವನ್ನ, ಯಾವ ಮಾರ್ಗ ಇದೆ, ಒಳ್ಳೆಯ ಸಾಧನ ಮಾರ್ಗವನ್ನ ಬಿಟ್ಟು ನನಗೆ ಐಹಿಕವಾಗಿರ್ತಕ್ಕ ಸಂಪತ್ತು ಬಂತು, ಸರಿ ಇನ್ನು ನನಗೆ ದೇವರೆಲ್ಲ ಬೇಡ, ದೇವರನ್ನೆಲ್ಲ ಮರೆತು ಬಿಡ್ತೇನೆ, ದೇವರ ಕಾರ್ಯಗಳು ಯಾವುದೋ ಬೇಡ, ಅಥವಾ ದೇವರ ಧರ್ಮಾನುಷ್ಠಾನಗಳು ಬೇಡ, ಯಾವುದೂ ಬೇಡ ಅಂತ ಹೇಳಿಕೊಂಡು ಆ ರೀತಿಯಾಗಿ ಯಾವ ಕಾಲಕ್ಕೂ ಮಾಡಬಾರ್ದು. ಸುಖ ದುಃಖೇ ಸಮಯ ಕೃತ್ವ ಲಾಭಾಲಾಭವು ಜಯಾದಯವು. ಸುಖ ದುಃಖಾದಿಗಳು, ಲಾಭಾಲಾಭಗಳು ಎಲ್ಲವೂ ಕೂಡ ಒಂದೇ ರೀತಿಯಾಗಿ ತಾನು ಅದನ್ನು ಸ್ವೀಕಾರ ಮಾಡಬೇಕು. ಅದಕ್ಕೋಸ್ಕರವಾಗಿ ಇದರಲ್ಲಿ ಉಪನಿಷತ್ತು
ನಮಗೆ ಎಚ್ಚರಿಕೆಯನ್ನು ಕೊಡ್ತಾ ಉಂಟು. ಯಾವುದರಿಂದಾಗಿ ಅಂತ ಕೇಳಿದ್ರೆ ಭೂತೇನ ಪ್ರಮದವ್ಯಂ. ಭೂತಿ ಸಂಪತ್ತು ಬಂತಲ್ಲವ, ಸಂಪತ್ತು ಬಂತು ಅಂತ ಹೇಳಿಕೊಂಡು ಸಂಪತ್ತಿನಿಂದ ಓಡಬೇಡ. ಯಾಕೆ ಸಂಪತ್ತಿನಿಂದ ಓಡ್ತಾ ಹೋಗಿ ಅಂತ ಆದ್ರೆ ಆ ಸಂಪತ್ತು ಅದು ಒಂದಲ್ಲ ಒಂದು ದಿವಸ ಅದು ಪರಿಮಿತ. ಏನು ಒಂದಷ್ಟು ಸಂಪತ್ತನ್ನು ಗುಡ್ಡೆ ಹಾಕಿಕೊಂಡ, ಸರಿ, ಸಂಪತ್ತನ್ನು ಗುಡ್ಡೆ ಹಾಕಿದ್ರೆ ಅದಕ್ಕೆ ನಾಶ ಉಂಟಾಗಿದ್ರೆ ಒಂದಲ್ಲ ಒಂದು ದಿವಸ ನಾಶ ಆಗಿದೆ. ಇವರಿಗದು ತಿನ್ಲಿಕ್ಕೆ ಆಗೋದಿಲ್ಲ. ಯಾಕೆ? ತಾನು ಮಾಡಿದ್ದೇ ಬಂತು, ತಾನು ಮಾಡಿಟ್ಟದ್ದನ್ನ ಇನ್ನೊಬ್ರು ತಿನ್ಬೇಕೇ ಹೊರತು ತಾನು ತಿನ್ಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರವಾಗಿ ಉಪನಿಷತ್ತು ನಮಗೆ ಎಚ್ಚರಿಕೆ ನೀಡುವಂತಹದ್ದು ಭೂತ್ಯೈನ ಪ್ರಮದವ್ಯಂ. ಭೂತಿ ಸಂಪತ್ತಿನಿಂದ ಓಡಿಕೊಂಡು ನಿನಗೆ ಧರ್ಮ ಸಾಧನೆಯನ್ನ ಬಿಟ್ಟು ಯಾವುದೂ ಇಲ್ಲ, ಧರ್ಮಾಚರಣೆಗಳಿಲ್ಲ, ಅಥವಾ ಏನು ಕಾರ್ಯವನ್ನು ಮಾಡಬೇಕು ಅದನ್ನು ಬಿಟ್ಟು ಬಿಡ್ತಾನೆ. ಏನು ತನಗೆ ಹೇಳಿರ್ತಕ್ಕಂತಹ ಸೂಚಿತವಾಗಿರತಕ್ಕಂತಹ ಕರ್ಮಾನುಷ್ಠಾನಗಳು ಏನುಂಟು ಅದನ್ನು ಬಿಟ್ಟು ಬಿಡ್ತಾನೆ. ಎಲ್ಲವನ್ನೂ ಬಿಟ್ಟು ಏನಾಗ್ತದೆ ಅಂತ ಕೇಳಿದ್ರೆ ತಾನು ಕೇವಲ ಆ ಸಂಪತ್ತಿನ ದಾಸನಾಗಿ ಬಿಡ್ತಾನೆ. ಅದಕ್ಕೋಸ್ಕರವಾಗಿ ಉಪನಿಷತ್ತು ನಮ್ಮನ್ನ ಎಚ್ಚರಿಸ್ತಾ ಉಂಟು. ಭೂತ್ಯೈನ ಪ್ರಮದವ್ಯಂ. ಭೂತಿ ಸಂಪತ್ತು ಬಂತು ಅಂತಾಗಿಕೊಂಡು ಅದರ ಹಿಂದೆ ಓಡಬೇಡ. ಅದರ ಹಿಂದೆ ನೀನು ಅದೇ ನನಗೆ ಮಹತ್ತರವಾಗಿರತಕ್ಕಂತಹದ್ದು ಎಂಬುದಾಗಿ ಪ್ರಮಾದವನ್ನು ಹೊಂದಬೇಡ. ಭೂತ್ಯೈನ ಪ್ರಮದವ್ಯಂ. ಅಷ್ಟು ಮಾತ್ರವಲ್ಲದೆ ಸ್ವಾಧ್ಯಾಯ ಪ್ರವಚನಾಭ್ಯಾಂ ನ ಪ್ರಮದಿತವ್ಯಂ. ಸ್ವಾಧ್ಯಾಯ ಪ್ರವಚನ ಇದು ನಮಗೆ ಮೊದಲಿಗೆ ಉಪನಿಷತ್ತಿನಲ್ಲಿಯೂ ಕೂಡ ಹೇಳಿದ್ರು. ಯಾವುದು? ಸ್ವಾಧ್ಯಾಯ ವ್ರತಂಚ ಸ್ವಾಧ್ಯಾಯ ಪ್ರವಚನೇ ಚ ಸತ್ಯಂಚ ಸ್ವಾಧ್ಯಾಯ ಪ್ರವಚನೇ ಚ ತಪಶ್ಚ ಸ್ವಾಧ್ಯಾಯ ಪ್ರವಚನೇ ಚ ದಮಶ್ಚ ಸ್ವಾಧ್ಯಾಯ ಪ್ರವಚನೇ ಚ. ಎಲ್ಲ ಕಡೆಗಳಲ್ಲೂ ಕೂಡ ಸ್ವಾಧ್ಯಾಯ ಪ್ರವಚನ, ಸ್ವಾಧ್ಯಾಯ ಪ್ರವಚನ, ಅಧ್ಯಯನ ಅಧ್ಯಾಪನ, ಅಧ್ಯಯನ ಅಧ್ಯಾಪನ, ಗುರು ಶಿಷ್ಯ, ಗುರು ಶಿಷ್ಯ, ಎರಡೇ ಸಂಪತ್ತನ್ನ, ಎರಡೇ ವಿಷಯವನ್ನ ಇಲ್ಲಿ ಹೇಳಿದ್ದು. ಒಂದು ಗುರು, ಒಂದು ಶಿಷ್ಯ, ಒಂದು ಶಿಷ್ಯ, ಒಂದು ಗುರುಗಳು. ಇವರಿಬ್ಬರಿಗೆ ಮಹತ್ತರವಾಗಿರತಕ್ಕಂಥ ಒಂದು ಸಂಬಂಧ. ಯಾಕೆ? ಗುರುವು ತಾನು ಏನು ಅಧ್ಯಯನ ಮಾಡಿದ್ದಾನೋ ಅದನ್ನು ಶಿಷ್ಯನಿಗೆ ಹೇಳ್ತಾನೆ. ಶಿಷ್ಯ ಅವನು ಏನು ಅದರಿಂದ ಪಡ್ಕೊಂಡಿದ್ದಾನೋ ಅದು ಪರಸ್ಪರ. ಕಾಷ್ಟಾದಗ್ನಿರ್ಜಾಯತೆ ಮಧ್ಯಮಾನಾದ ಭೂಮಿಸ್ತೋಯಂ ಕನ್ಯಮಾನಾದ ದಾತಿ ಅಂತ ಒಬ್ಬ ಸುಭಾಷಿತಕಾರ ಹೇಳ್ತಾನೆ. ಕಾಷ್ಟಾದಗ್ನಿರ್ಜಾಯತೆ ಮಧ್ಯಮಾನಾತ್. ಎರಡು ಕಟ್ಟಿಗೆಗಳು ಸೇರಿಕೊಂಡು ಅದನ್ನು ತಿಕ್ಕಿದಾಗ ಅದರಿಂದ ಬೆಂಕಿ ಬರ್ತದೆ. ಅದೇ ರೀತಿಯಾಗಿ ಗುರು ಶಿಷ್ಯ ಇವರಿಬ್ಬರ ಸಂವಾದ, ಇದು ಏನು ಅಧ್ಯಯನ ಅಧ್ಯಾಪನಗಳಿಂದಾಗಿ ಏನಾಗಿದೆ ಇಲ್ಲಿ? ಪರಸ್ಪರ ಒಂದು ಗುರು ತಾನು ಹೇಳುವಂತಹದ್ದು, ಶಿಷ್ಯನು ಅದನ್ನು ಹೇಳುವಂತಹದ್ದು, ಪರಸ್ಪರ ಹೇಳಿದ್ರಿಂದಾಗಿ ಅಲ್ಲಿ ತುಂಬ ಸಂದೇಹಗಳು ನಿವಾರಣೆಯಾಗ್ತದೆ. ತನ್ಮೂಲಕವಾಗಿ ಅದರಿಂದ ಒಂದು ನಿಶ್ಚಯಾತ್ಮಕವಾಗಿರತಕ್ಕಂತಹ ಜ್ಞಾನ ಬರಲಿಕ್ಕೆ ಸಾಧ್ಯ. ಅದಕ್ಕೋಸ್ಕರವಾಗಿ ಸ್ವಾಧ್ಯಾಯ ಪ್ರವಚನಾಭ್ಯಾಂ ಪ್ರಮದಿತವ್ಯಂ. ಪ್ರಮಾದವನ್ನು ಹೊಂದಬಾರದು. ಯಾವುದರಿಂದ? ಸ್ವಾಧ್ಯಾಯ ಪ್ರವಚನ, ಅಧ್ಯಯನ ಅಧ್ಯಾಪನದಿಂದಾಗಿ ಅದರಿಂದ ವಿರಾಮವನ್ನು ಹೊಂದಲೇಬಾರದು. ಅಧ್ಯಯನಕ್ಕೆ ವಿರಾಮ ಇಲ್ಲ, ಅಧ್ಯಾಪನಕ್ಕೆ ವಿರಾಮ ಇಲ್ಲ. ಅಧ್ಯಯನ ಸದಾ ನಿರಂತರವಾಗಿರತಕ್ಕಂತಹ ಅಧ್ಯಯನ, ಅಧ್ಯಾಪನ ನಿರಂತರವಾಗಿರತಕ್ಕಂತಹ ಅಧ್ಯಾಪನ. ಎಲ್ಲಿಯ ತನಕ ತನ್ನ ಜೀವಮಾನ ಇದೆಯೋ, ಜೀವಿತಾವಧಿ ಇದೆಯೋ, ಅಲ್ಲಿಯ ತನಕನೂ ಕೂಡ ಅಧ್ಯಯನ ಅಧ್ಯಾಪನ ಎರಡೂ ಕೂಡ ಅತೀ ಅವಶ್ಯಕವಾಗಿರತಕ್ಕಂತಹದ್ದು. ಅದನ್ನೇ ಉಪನಿಷತ್ತು ಹೇಳ್ತದೆ. ದೇವಪಿತೃಗ ಇನ್ನು ಸ್ವಾಧ್ಯಾಯ ಪ್ರವಚನಾಭ್ಯಾಂ ನ ಪ್ರಮದಿತವ್ಯಂ ದೇವಪಿತೃಕಾರ್ಯಾಭ್ಯಾಂ ನಮ ಪ್ರಮದಿತವ್ಯಂ. ದೇವಕಾರ್ಯ, ಪಿತೃಕಾರ್ಯ, ದೇವತಾ ಕಾರ್ಯವನ್ನ ಕೆಲವೆಲ್ಲ ನಿಯಮ ಮಾಡ್ತಾರೆ. ಇದನ್ನ ಮಾಡಬೇಕು, ಇದನ್ನ ಮಾಡಬಾರ್ದು ಅಂತ ಹೇಳಿಕೊಂಡು ಕೆಲವೆಲ್ಲ ದೇವತಾ ಉದ್ದೇಶಕವಾಗಿರತಕ್ಕಂತಹ ಕಾರ್ಯಗಳು, ಅದನ್ನ ಆಯಾಯ ವರ್ಗಕ್ಕೆ, ಸಮೂಹಕ್ಕೆ ನಿಯಮವನ್ನು ಮಾಡ್ತಾರೆ. ದೇವತಾ ಕಾರ್ಯವನ್ನು ಮರೆತು ಬಿಡಬಾರ್ದು. ಪಿತೃಕಾರ್ಯಾಭ್ಯಾಮ ಪ್ರಮದವ್ಯಂ. ದೇವ ಕಾರ್ಯವನ್ನೂ ಬಿಡಬಾರ್ದು, ಪಿತೃಕಾರ್ಯಾದಿಗಳನ್ನು ಬಿಡಬಾರ್ದು, ಶ್ರಾದ್ದಾದಿಗಳನ್ನು ಕೂಡ ಬಿಡಲಿಕ್ಕಿಲ್ಲ. ಅದಕ್ಕೆ ಉಪನಿಷತ್ತು ನಮಗೆ ಮಹತ್ತರವಾಗಿರತಕ್ಕಂತಹ ಪ್ರಮಾಣ. ಶ್ರಾದ್ದಾದಿಗಳನ್ನೂ ಬಿಡಲಿಕ್ಕಿಲ್ಲ. ಅದೇ ರೀತಿಯಾಗಿ
ದೇವತಾ ಕಾರ್ಯಗಳ ದೇವತಾ ಉದ್ದೇಶಕವಾಗಿರತಕ್ಕಂತಹ ಕರ್ಮಗಳು, ಸಂಧ್ಯಾವಂದನೆ ಮೊದಲಾದಂತಹ ಕ್ರಿಯೆಗಳು, ಅದರಲ್ಲಿಯೂ ಕೂಡ ಪ್ರಮಾದವನ್ನು ಹೊಂದಲಿಕ್ಕಿಲ್ಲ. ಸಂಧ್ಯಾವಂದನಾದಿಗಳೂ ಬೇಕು, ಪಿತೃಕಾರ್ಯಾದಿಗಳು ಅದೂ ಕೂಡ ಅತ್ಯವಶ್ಯಕ. ಎರಡನ್ನೂ ಕೂಡ ಮಾಡಲೇಬೇಕಾಗಿರ್ತಕ್ಕಂತಹದ್ದು. ದೇವ ಪಿತೃಕಾರ್ಯಾಭ್ಯಾಂ ನ ಪ್ರಮದಿತವ್ಯಂ. ಇನ್ನು ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಅಧಿದೇವೋಭವ. ಇದು ಉಪನಿಷತ್ತಿನ ಮಾತು. ನಮಗೆ ಉಪನಿಷತ್ತು ಎಲ್ಲರ ಯಾರೆಲ್ಲ ನಮಗೆ ಹಿರಿಯರು ಅಂತ ಇದ್ದಾರೋ ಅವರೆಲ್ಲರ ಅನುಗ್ರಹವನ್ನ ಪಡ್ಕೊಳ್ಳಬೇಕು ಅಂತ ಹೇಳ್ತಾರೆ. ತದನಂತರದಲ್ಲಿ ಎಲ್ಲರನ್ನು ಮಾತೃ ಪಿತೃ ಆಚಾರ್ಯರು ಅತಿಥಿಗಳು ಎಲ್ಲರೂ ಕೂಡ ನಮಗೆ ಪೂಜ್ಯರೇ, ಅರ್ಹರೇ. ಯಾಕೆ ಅಂತ ಕೇಳಿದ್ರೆ ಅವರ ಮೂಲಕವಾಗಿ ನಾವು ಅವರಲ್ಲಿರ್ತಕ್ಕಂತಹ ಭಗವಂತನನ್ನು ನೋಡುವಂತಹದ್ದು. ಅದಕ್ಕೋಸ್ಕರವಾಗಿ ಎಲ್ಲ ತಂದೆ ತಾಯಿ ಇತ್ಯಾದಿಗಳ ಎಲ್ಲರ ಗುರು ಶುಶ್ರೂಷೆಯ ವಿದ್ಯಾ ಅಂತ ಹೇಳಿಕೊಂಡು ಹೇಳ್ತಾರಲ್ವ, ಆ ಗುರು ಶುಶ್ರೂಷೆ ಎಂಬುದು ಅತಿ ಅವಶ್ಯಕ. ಅದೇ ರೀತಿಯಾಗಿ ಅದರ ಜೊತೆಗೆ ಯಾವುದು ದೇವ ಮಾತಾಪಿತೃಗಳ ತಂದೆ ತಾಯಿ ಇತ್ಯಾದಿಗಳ ಗುರು ಹಿರಿಯರ ಕಾರ್ಯವೂ ಕೂಡ ಅತೀ ಅವಶ್ಯಕವಾಗಿರತಕ್ಕಂತಹದ್ದು. ಅದಕ್ಕೋಸ್ಕರವಾಗಿ ಈ ಉಪನಿಷತ್ತು ನಮಗೆ ಹೇಳುವಂತಹದ್ದು ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ ಅಂತ ಹೇಳಿಕೊಂಡು ಹೇಳ್ತದೆ. ಅಷ್ಟು ಮಾತ್ರವಲ್ಲದೆ ಯಾನ್ಯನವದ್ಯಾನಿ ಕರ್ಮಾಣಿ ತಾರಿ ಸೇವಿತವ್ಯಾನಿ ನೋ ಇತರಾಣಿ. ಉಪನಿಷತ್ತು ಹೇಳುವಂತಹದ್ದು ಯಾನಿ ಅನವದ್ಯಾನಿ ಕರ್ಮಾಣಿ, ಅನವದ್ಯಾನಿ ಕರ್ಮಾಣಿ ಏ ವರ್ತಂತೆ ತೇ ಕರ್ಮಾಣಿ. ಅದು ಮಾಡಲೇಬೇಕು. ಯಾವುದೆಲ್ಲ ಅನವದ್ಯಾನಿ ಕರ್ಮಾಣಿ, ದೋಷಯುಕ್ತವಾಗಿರತಕ್ಕಂತಹ ಕರ್ಮಗಳನ್ನು ಮಾಡುವಂತಹದ್ದಲ್ಲ. ಅವಧ್ಯ ಯಾನಿ ಅನವದ್ಯಾನಿ ಕರ್ಮಾಣಿ, ಒಳ್ಳೆಯ ದೋಷಪೂರಿತವಾಗಿರತಕ್ಕಂತಹ ಕರ್ಮಗಳನ್ನು ಆಚರಣೆ ಮಾಡುವಂತಹದ್ದಲ್ಲ. ಒಳ್ಳೆಯ ಕರ್ಮಗಳನ್ನು ತಾನು ಮಾಡಬೇಕು. ಕರ್ಮಾಚರಣೆ ಎಂಬುದು ಮಾಡಬೇಕು ಅಂತ ಹೇಳ್ತಾರೆ. ಅದಕ್ಕೋಸ್ಕರವಾಗಿ ತದನಂತರ ಅಷ್ಟು ಮಾತ್ರವಲ್ಲದೆ ಯಾನಿ ಅನವದ್ಯಾನಿ ಕರ್ಮಾಣಿ ಕರ್ಮಾಣಿ ಕರವಾಣಿ, ಅದನ್ನು ಮಾಡಲೇಬೇಕು. ತಾನಿ ಸೇವಿತವು ಯಾನಿ, ಅದನ್ನು ಮಾತ್ರ ಮಾಡಬೇಕು. ಅನವದ್ಯವಾಗಿರತಕ್ಕಂತಹ ಯಾವುದು ದೋಷವಲ್ಲ ಅಂತಹ ಕರ್ಮಗಳನ್ನು ಮಾಡಬೇಕು. ಮತ್ತೆ ನೋ ಇತರಾಣಿ, ನೋ ಇತರ ಕರ್ಮಾಣಿ, ನೋ ಅದರಲ್ಲಿ ಇತರ ಕರ್ಮಗಳಲ್ಲಿ ಇತರ ಯಾವುದು ದೋಷ ಉಂಟೋ ಅಥವಾ ಯಾವುದು ನಿಷೇಧಾತ್ಮಕವಾಗಿ ಹೇಳ್ತಾರೋ ಅಂತಹ ನಿಷೇಧವಾಗಿರ್ತಕ್ಕಂತಹ ಕರ್ಮಗಳನ್ನು ಮಾಡಲೇಬಾರದು. ಏನೇ ಆಗಲಿ ತಾನು ಮರಣನ ಸಮಿತಿ ತನ್ನ ಸಾಯುವಿಕೆ ಬಂದರೂ ಕೂಡ ತಾನು ಯಾವ ದೋಷಯುಕ್ತವಾಗಿರ್ತಕ್ಕಂತಹ ಕರ್ಮಗಳನ್ನು ಯಾವ ಕಾಲಕ್ಕೂ ಕೂಡ ಮಾಡಬಾರದು. ತದನಂತರದಲ್ಲಿ ಹೇಳ್ತಾರೆ ಯಾನಿ ಅಸ್ಮಾಕಂ ಸುಚರಿತಾನಿ ಕರ್ಮಾಣಿ. ಮತ್ತೆ ನಿರ್ದುಷ್ಟ ಕರ್ಮಗಳನ್ನು ಮಾಡ್ತೀಯಲ್ವಾ, ದೋಷಯುಕ್ತ ಕರ್ಮಗಳನ್ನು ಮಾಡಬಾರ್ದಲ್ವಾ? ಸರಿ, ಸತ್ಕರ್ಮಗಳನ್ನು ಮಾಡಬೇಕು. ಮತ್ತೆ ನಿಷಿದ್ಧ ಕರ್ಮಗಳನ್ನು ಮಾಡಲೇಬಾರದು. ಯಾವುದೆಲ್ಲ ನಿಷಿದ್ಧ ಕರ್ಮಗಳು ಅಂತ ಇದೆ, ನಿಷಿದ್ಧ ಕರ್ಮಗಳನ್ನು ಮಾಡಲಿಕ್ಕೆ ಹೋಗಬಾರದು. ಸರಿ, ಮತ್ತೆ ಇನ್ನೇನು ಹೇಳ್ತಾರೆ ಅಂತ ಕೇಳಿದ್ರೆ ಏಕೆ ಚ ಅಸ್ಮತ್ ಶ್ರೇಯಾಗಂ ಸಹ ಬ್ರಾಹ್ಮಣ ನತೇಷಾಂ ತ್ವಯಾದನೇನ ಪ್ರಶ್ವಸಿತವ್ಯಂ. ಯಾರು ನಮಗಿಂತ ಶ್ರೇಷ್ಠರಾಗಿರ್ತಕ್ಕಂತಹ ಜ್ಞಾನಿಗಳಿದ್ದಾರೆ, ಒಳ್ಳೆಯ ಜ್ಞಾನಿಗಳು ಬಂದಿದ್ದಾರೆ, ಜ್ಞಾನಿಗಳು ಬಂದಿರತಕ್ಕಂತಹ ಹಿರಿಯರು, ಅದೇ ರೀತಿಯಾಗಿ ಯತಿಗಳು, ಅದೇ ರೀತಿಯಾಗಿ ಇನ್ನು ಒಳ್ಳೆಯ ವಯೋ ವಿದ್ಯಾ ವಾಪುಸ್, ಇದೆಲ್ಲ ಈ ವಕಾರದನ್ನ ಹೇಳ್ತಾರೆ. ವಿದ್ಯಾ, ವಯಃ, ವಪುಹು, ಕರ್ಮ ಇದೆಲ್ಲವನ್ನೂ ಕೂಡ ನೋಡಬೇಕು ಅಂತ. ಆದರೆ ಯಾರಿಗೆ ತುಂಬ ಮಹತ್ವ ಅಂತ ಕೇಳಿದ್ರೆ ಯಾರಲ್ಲಿ ಒಳ್ಳೆಯ ಜ್ಞಾನ ಇದೆಯೋ, ಹಿರಿಯನಾಗಿದ್ದಾನೋ, ಜ್ಞಾನದಲ್ಲಿ ಹಿರಿಯ
ಪ್ರಿಯ ಎಂಬುದಾಗಿ ಅವರನ್ನು ಹೇಗೆ ನಾವು ತಿಳ್ಕೊಳ್ಳುವುದು ಅಂತ ಕೇಳಿದರೆ ಅವನ ಜ್ಞಾನದಿಂದಾಗಿ. ಅವನು ಒಳ್ಳೆಯ ಜ್ಞಾನಿವರ್ಗ ಅಂತ ಆದರೆ ಯದಿ ಏಕೇಚ ಅಸ್ಮತ್ ಶ್ರೇಯಾಗಂಸ, ನಮಗಿಂತ ಉತ್ತಮನಾಗಿರ್ತಕ್ಕಂಥ ಒಳ್ಳೆಯ ಜ್ಞಾನಿವರ್ಗ ನನಗೆ ಬಂದಿದ್ದಾರೆ ಅಂತಾದರೆ ಶ್ರೇಯಾಗಂಸ ಬ್ರಾಹ್ಮಣ ತೇಷಾಂ ತ್ವಯಾದನೇನ ಪ್ರಶ್ವಸಿತವ್ಯಂ, ಅವರಿಗೆ ಸಮಾನವಾಗಿರ್ತಕ್ಕಂಥ ಆಸನದಲ್ಲಿಯೂ ಕೂತ್ಕೊಳ್ಬಾರ್ದು. ಅದೇ ರೀತಿಯಾಗಿ ಅವರಿಗಿಂತ ಉತ್ತಮವಾಗಿರ್ತಕ್ಕಂಥ ಆಸನದಲ್ಲಿಯೂ ಕೂತ್ಕೊಳ್ಳಿಕ್ಕಿಲ್ಲ. ಒಳ್ಳೆಯ ಹಿರಿಯನು ಇದ್ದಾರೆ, ಜ್ಞಾನಿಗಳಿದ್ದಾರೆ, ಯತಿಗಳು ಬಂದಿದ್ದಾರೆ, ಇವರೆಲ್ಲ ಇದ್ದಾರೆ ಅಂತಾದರೆ ಆವಾಗ ಅವರಿಗಿಂತಲೂ ಕೂಡ ಎತ್ತರವಾಗಿರ್ತಕ್ಕಂತಹ ಆಸನದಲ್ಲಿ ಕೂತ್ಕೊಳ್ಳುವಂತಹದ್ದು ನಿಷೇಧ. ಯಾಕೆ? ಯತಿಗಳಿಗೆ ಸಮಾನವಾಗಿಯೂ ಕೂತ್ಕೊಳ್ಬಾರ್ದು ಅಥವಾ ಜ್ಞಾನಿಗಳ ಸಮಾನವಾಗಿಯೂ ಕೂತ್ಕೊಳ್ಬಾರ್ದು. ಇವರೆಲ್ಲರಿಗೂ ಕೂಡ ಅವರ ಆಸನದಿಂದಾಗಿ ಕೆಳಗೆ ನಾವು ಕೂತ್ಕೊಳ್ಬೇಕು. ಇದು ನಮಗೆ ಉಪನಿಷತ್ತು ಕೊಡತಕ್ಕಂತಹದ್ದು. ಏಕೇಚ ಅಸ್ಮಾಗಂಸ ಶ್ರೇಯಾಗಂಸ, ನನಗಿಂತ ಉತ್ತಮರಾಗಿರ್ತಕ್ಕಂಥವರು ಯಾರಾದರೂ ಬಂದಿದ್ದಾರೆ ಆವಾಗ ತೇಷಾಂ ತ್ವಯಾಸನೇನ ಪ್ರಶ್ವಸಿತವ್ಯಂ, ಆಸನದಲ್ಲಿ ಸಮಾನವಾಗಿರ್ತಕ್ಕಂಥ ಆಸನಾದಿಗಳಲ್ಲಿ ಕೂತ್ಕೊಳ್ಳಬಾರದು, ಅದಕ್ಕಿಂತ ಕೆಳಗಿನ ಆಸನಾದಿಗಳಲ್ಲಿ ಕೂತ್ಕೊಳ್ಬೇಕು. ಮತ್ತೆ ಅವರನ್ನ ಶ್ರದ್ಧಯಾದೇಯಂ ಅಶ್ರದ್ಧಯಾದೇಯಂ ಶ್ರಿಯಾದೇಯಂ ಕ್ರಿಯಾದೇಯಂ ಬಿಯಾದೇಯಂ ಸಂವಿಧಾದೇಯಂ ಹೇಳ್ತಾರೆ. ಕೊಡಬೇಕಂತೆ, ದಾನ ಕೊಡಬೇಕು. ಏನು ದಾನ ಕೊಡಬೇಕು ಅಂತ ಹೇಳಿದ್ರೆ, ದಾನ ಕೊಡಬೇಕು ಅಂತ ಕೊಡುವುದಲ್ಲ, ಏನು ಕೊಟ್ಟದ್ರಿಂದಾಗಿ ಯಾವುದಕ್ಕೂ ಉಪಯೋಗವಿಲ್ಲ ಅಂಥದ್ದನ್ನು ಕೊಡೋಣ ಅಂತಹದ್ದನ್ನು ಕೊಡಲಿಕ್ಕೆ ಹೇಳಿದ್ದಲ್ಲ. ಯಾವುದನ್ನು ಕೊಡಬೇಕು ಅಂತ ಕೇಳಿದರೆ, ನಚಿಕೇತನಿಗೆ ಕೇನೋಪನಿಷತ್ತು ನಮಗೆ ಎಚ್ಚರಿಕೆಯನ್ನು ಕೊಡ್ತದೆ. ಕೇನೋಪನಿಷತ್ತು ದಾನದ ವಿಷಯದಲ್ಲಿ ತುಂಬ ಮಹತ್ವವನ್ನು ಹೇಳ್ತದೆ. ಏನು ಅಂತ ಕೇಳಿದರೆ, ಯಾವುದು ನಿರಿಂದ್ರಿಯ ಒಳ್ಳೆಯ ಬುದ್ಧಿಯಾಗಿರ್ತಕ್ಕಂಥ ದನಗಳನ್ನು ಅವನು ಕೊಟ್ಟ ಅಂತ ಹೇಳಿದಾಗ ದಾನವನ್ನು ಕೊಡುವಂತಹದ್ದು ಅಂತಹದ್ದಲ್ಲ. ಮತ್ತೆ ಒಳ್ಳೆಯ ದಾನಗಳನ್ನು ಕೊಡಬೇಕಂತೆ. ಯಾವುದು ದಾನ ಅಂತ ಹೇಳಿದ್ರೆ ಶ್ರದ್ಧಯಾದೇಯಂ, ದಾನ ಕೊಡಬೇಕು. ಹೇಗೆ ಕೊಡಬೇಕು? ಶ್ರದ್ಧಯಾದೇಯಂ, ನಿನಗೆ ಕೊಡ್ತೀಯಲ್ಲ ದಾನವನ್ನು ಕೊಡುವಾಗ ಶ್ರದ್ಧೆ ಇದ್ದರೆ ಕೊಡು. ಶ್ರದ್ಧಯಾದೇಯಂ, ತುಂಬ ಮೊದಲು ನಮಗೆ ನಾವು ಎಲ್ಲಿಯೇ ಆಗಲಿ ದಾನಾದಿಗಳನ್ನು, ಹೋಮಾದಿಗಳಲ್ಲಾಗಲಿ ಅಥವಾ ಪಿತೃಕಾರ್ಯಗಳಲ್ಲಾಗಲಿ ದೇವತಾ ಕಾರ್ಯಗಳಲ್ಲಾಗಲಿ ಯಾವುದೇ ಕರ್ಮಾಂಗಗಳಲ್ಲಿ ಇರಲಿಬೇಕಾದ್ರೆ ಕರ್ಮಾಂಗಕ್ಕೆ ದಾನ ಎಂಬುದು ಇದ್ದೇ ಇದೆ, ಸಹಜ. ಯಾಕೆ? ದಾನವಿಲ್ಲದೇ ಇರತಕ್ಕಂತಹ ಒಂದು ಕರ್ಮಾಂಗ ಇಲ್ಲ. ನೀನು ದಾನವನ್ನು ಕೊಡ್ತೀಯಲ್ವ, ಯಾವಾಗ ಹೇಗೆ ದಾನವನ್ನು, ಎಂತಹ ದಾನವನ್ನು ಕೊಡಬೇಕು ಅಂತ ಹೇಳ್ತದೆ ಅಂತ ಕೇಳಿದರೆ ಉಪನಿಷತ್ತು ಶ್ರದ್ಧಯಾದೇಯಂ, ದೇಯಂ, ದಾನ ಕೊಡಬೇಕು. ಎಂತಹ ದಾನ? ಅದಕ್ಕೆ ಕೇನೋಪನಿಷತ್ತು ಎಚ್ಚರಿಕೆಯನ್ನು ಕೊಟ್ಟದ್ದು. ಏನು ಎಚ್ಚರಿಕೆ ಕೊಟ್ಟದ್ದು? ಅಲ್ಲಿ ನಚಿಕೇತನಿಗೂ ಗೊತ್ತಿಲ್ಲ ಅಂತಿಲ್ಲ, ಅಥವಾ ಅವನ ಅಪ್ಪನಿಗೆ ನಚಿಕೇತನಿಗೂ ಮಗನಿಗೂ ಗೊತ್ತಿಲ್ಲ ಅಂತಿಲ್ಲ, ಶ್ವೇತಕೇತುವಿಗೂ ಗೊತ್ತಿಲ್ಲ ಅಂತಿಲ್ಲ. ಇಬ್ಬರೂ ಕೂಡ ಜ್ಞಾನಿಗಳೇ. ಅವರು ಎಚ್ಚರಿಕೆಯನ್ನು ಅವರು ಯಾರನ್ನ ಇಟ್ಟುಕೊಂಡು ಕೊಟ್ಟದ್ದು, ಯಾವುದನ್ನ ನಿಯಮವನ್ನು ಇಟ್ಟುಕೊಂಡದ್ದು ಅಂತ ಕೇಳಿದರೆ ನಮ್ಮಂಥವರಿಗೆ. ಅವನು ನಚಿಕೇತನ ಅಲ್ಲಿ ಅಪ್ಪ ದಾನವನ್ನು ಕೊಡ್ತಾ ಹೋದಾಗ ಎಂತಹ ದಾನ ಕೊಟ್ಟ ಅಪ್ಪ ಅಂತ ಕೇಳಿದರೆ ನಿರಿಂದ್ರಿಯಾಹ ಜಗ್ಧತೃಣಾಹ ದುಗ್ಧ ದೋಹಾಹ, ಹಾಲು ಕೊಡದೇ ಇರತಕ್ಕಂತಹದ್ದು ಮುದಿ ದಾನವನ್ನು ಕೊಟ್ಟ ಅಂತ ಹೇಳ್ತಾರೆ. ಈ ಕೇನೋಪನಿಷತ್ತನ್ನು ಹೇಳುವಾಗ ಮುದಿಯಾಗಿರ್ತಕ್ಕಂಥ ದನಗಳು, ಯಾವುದಕ್ಕೂ ಪ್ರಯೋಜನದಲ್ಲಿರ್ತಕ್ಕ ದನಗಳನ್ನು ಕೊಟ್ಟ ಅಂತ. ಅಪ್ಪ ದಾನ ಕೊಟ್ಟ, ಮಗನಿಗೆ ಸಹಜವಾಗಿರ್ತಕ್ಕಂಥ ಪ್ರಶ್ನೆ ಬಂತು, ಅಪ್ಪ ದಾನ ಕೊಟ್ಟು ಯಾಕೆ ಕೊಡ್ತಾ ಇದ್ದಿ? ಇದನ್ನು ಕೊಡುವುದಕ್ಕಿಂತ ಸುಮ್ಮನೆ ಕುತ್ಕೊಳ್ಬೋದಿತ್ತಲ್ವಾ, ಕೊಡದೇ ಇರ್ಬೋದಿತ್ತಲ್ವಾ ಅಂತ ಕೇಳಿ ಅಪ್ಪನೆತ್ತಿಗೆ ಪ್ರಶ್ನೆಯನ್ನು ಮಾಡಿದ. ನೀನು ದಾನ ಕೊಟ್ಟು ಸುಮ್ಮನೆ ದಾನ ಕೊಡಬೇಕು ಅಂತ ಕೊಟ್ಟದ್ದಲ್ಲಲ್ವಾ, ಯಾಕೆ ಇಂತಹ ದನಗಳನ್ನು ಕೊಟ್ಟಿದ್ದೀಯಾ ಹೇಳಿಕೊಂಡು, ಹಾಗಿದ್ರೆ ಈ ದನಗಳು ಯಾವುದಕ್ಕೂ ಪ್ರಯೋಜನ ಇಲ್ಲ ಅಂತ ಹೇಳಿಕೊಂಡು ಕೊಟ್ಟಿಯಾ, ಹಾಗಿದ್ರೆ ನನ್ನನ್ನು ಯಾರಿಗೆ ಕೊಡ್ತೀವಿ ಅಂತ ಕೇಳಿಕೊಂಡು ಅಪ್ಪನ ಹತ್ರ ಮಗ ಪ್ರಶ್ನೆ ಮಾಡಿದ ನಚಿಕೇತ. ಆಗ ನಚಿಕೇತನಿಗೆ ಅಪ್ಪ ಶಾಪವನ್ನು ಕೊಟ್ಟ, ನಿನಗೆ ನಿನ್ನನ್ನು ನಾನು ಯಮನೆ ಕೊಟ್ಟು ಬಿಡ್ತೇನೆ ಅಂತ. ಯಮನೆ ಕೊಡ್ತೇನೆ, ಸತ್ತು ಹೋಗು ಅಂತ ಹೇಳಿಕೊಂಡು ಶಾಪ ಕೊಟ್ಟದ್ದವನು. ಮಗ ಸ್ವೀಕಾರ ಮಾಡಿದ, ಹೊರಟ ಸೀದಾ ಯಮನ ಬಳಿಗೆ ಹೋಗಿಬಿಟ್ಟ. ಹೀಗೆ ದಾನದಲ್ಲಿ ತುಂಬ ಎಚ್ಚರಿಕೆಯನ್ನು ಅಲ್ಲಿ ಕೊಡಬೇಕು, ಎಚ್ಚರವನ್ನು ವಹಿಸಬೇಕು. ಅದೇ ರೀತಿಯಾಗಿ ಒಮ್ಮೆ ಕೊಟ್ಟಿರತಕ್ಕಂತಹ ದಾನವನ್ನು ಕೊಟ್ಟು ಕೂಡ ಅಲ್ಲಿ ಪ್ರಮಾದವನ್ನು ಹೊಂದಬಾರದು.
ಅದಕ್ಕೋಸ್ಕರವಾಗಿ ಶ್ರದ್ಧೆಯಾದೇಯಂ ಕೊಡ್ತೀಯಲ್ವಾ, ಅದು ಇನ್ನೊಬ್ಬರಿಗೆ ಉಪಕಾರವಾಗಬೇಕು. ಅವನಿಗೆ ಉಪಕಾರ ಉಂಟೋ ಅಂತಹ ದಾನವನ್ನು ಕೊಡು. ಯಾರಿಗೆ ಯಾವುದರ ಅವಶ್ಯಕತೆ ಇದೆಯೋ ಅಂತಹದನ್ನು ದಾನವನ್ನಾಗಿ ಕೊಡ್ಬೋದು. ಅದಕ್ಕೋಸ್ಕರವಾಗಿ ಉಪನಿಷತ್ತು ನಮ್ಮನ್ನು ಎಚ್ಚರಿಸುವಂತಹದ್ದು ಶ್ರದ್ಧೆಯಾ ದೇಯಂ. ದೇಯಂ ದಾನ ಕೊಡಬೇಕು. ಯಜನ ಅಧ್ಯಯನ ಅಧ್ಯಾಪನ, ಯಜನ ಯಾಜನ, ದಾನ ಪ್ರತಿಗ್ರಹ, ಷಟ್ಕರ್ಮಿಗಳು, ಬ್ರಾಹ್ಮಣ ಷಟ್ಕರ್ಮಿ ಆರನ್ನೂ ಕೂಡ ಮಾಡಬೇಕು. ಅಧ್ಯಯನ ಮಾಡಬೇಕು, ಅಧ್ಯಾಪನ ಹೇಳಬೇಕು, ಕೇಳಬೇಕು. ಹೇಳುವುದು ಮಾತ್ರ ಅಲ್ಲ, ಖಾಲಿ ಕೇಳುವುದು ಮಾತ್ರ ಅಲ್ಲ, ಹೇಳಬೇಕು, ಕೇಳಬೇಕು. ಪಾಠವನ್ನು ಹೇಳಬೇಕು, ಪಾಠವನ್ನು ಕೇಳಬೇಕು. ಅಧ್ಯಯನ ಅಧ್ಯಾಪನ, ಯಜನ ಯಾಜನ, ಯಜ್ಞವನ್ನು ಮಾಡಬೇಕು, ಯಾಜನವನ್ನು ಮಾಡಿಸಬೇಕು, ಇನ್ನೊಬ್ಬರ ಕೈಯಿಂದ ಯಾಗವನ್ನು ಮಾಡಿಸಬೇಕು. ದಾನವನ್ನು ಕೊಡಬೇಕು, ಪ್ರತಿಗ್ರಹನೂ ಮಾಡಬೇಕು. ದಾನವನ್ನು ಕೊಡುವುದು ಮಾತ್ರ ಅಲ್ಲ, ದಾನ ತೆಗೊಳ್ಳುವುದು ಕೂಡ ಬ್ರಾಹ್ಮಣರಿಗೆ ಷಟ್ಕರ್ಮ, ಆರೂ ಕೂಡ ಇದೆ. ಹೀಗೆ ಇವನಿಗೆ ಯಾರಿಗೆ ಅದಕ್ಕೋಸ್ಕರ ದಾನವನ್ನು ಹೇಳುವಾಗ ಶ್ರದ್ಧೆಯಾ ದೇಯಂ. ದೇಯಂ ಕೊಡಲೇಬೇಕು. ಕೊಡುವಾಗ ಶ್ರದ್ಧೆ ಇದ್ದುಕೊಂಡು ಕೊಡಪ್ಪ. ಸುಮ್ಮನೆ ಏನೋ ಒಂದು ಕಾಟಾಚಾರಕ್ಕೆ ಏನೋ ಕೊಡ್ತೇನೆ, ಯಾವುದಕ್ಕೂ ಇದು ನನಗೆ ಉಪಯೋಗವಿಲ್ಲ, ಕೊಟ್ಟು ಬಿಡ್ತೇನೆ, ಅದು ಅವನಿಗಾದರೂ ಹೋಗಿಬಿಡ್ಲಿ ಅಂತ ಹೇಳಿಕೊಂಡು ಆ ರೀತಿಯಾಗಿರತಕ್ಕಂತಹ ಭಾವನೆಯಿಂದಾಗಿ ಕೊಡಬೇಡ. ದಾನ ಕೊಡ್ತೀಯಲ್ವಾ. ಕೃಷ್ಣ ದಾನದ ಬಗ್ಗೆ ಭಗವದ್ಗೀತೆಯಲ್ಲೂ ಕೂಡ ಹೇಳ್ತಾನೆ. ಸಾತ್ವಿಕ ದಾನ, ರಾಜಸ ದಾನ, ತಾಮಸ ದಾನ ಅಂತ ಹೇಳಿಕೊಂಡು ಅಲ್ಲಿ ದಾನದಗಳ ಬಗ್ಗೆಯೂ ಕೂಡ ಹೇಳ್ತಾನೆ. ಹೀಗೆ ದಾನವನ್ನು ಕೊಡುವಾಗ ಶ್ರದ್ಧೆಯಾ ದೇಯಂ. ಅಷ್ಟು ಮಾತ್ರವಲ್ಲ, ಅಶ್ರದ್ಧೆಯಾ ದೇಯಂ. ಮೊದಲ ವಾಕ್ಯಕ್ಕೆ ಎರಡನೇ ವಾಕ್ಯ ವಿರೋಧ ಅಲ್ವಾ? ಯಾಕೆ? ಇಷ್ಟೊತ್ತು ಹೇಳಿದ್ದೇನು? ಶ್ರದ್ಧೆಯಾ ದೇಯಂ, ಶ್ರದ್ಧೆ ಇಟ್ಟುಕೊಂಡು ಕೊಡು ಅಂತ ಹೇಳ್ತಾ ಉಂಟು. ಪುನಃ ಎರಡನೇ ವಾಕ್ಯ ಅಶ್ರದ್ಧೆಯಾ ದೇಯಂ, ಏನೂ ಶ್ರದ್ಧೆ ಬೇಡ, ಒಟ್ಟು ಕೊಡು. ಇದ್ಯಾಕೇನು? ಇದು ಉಪನಿಷತ್ತು ಯಾಕೆ ಹೀಗೆ ಹೇಳ್ತಾ ಉಂಟು? ಶ್ರದ್ಧೆಯಾ ದೇಯಂ ಹೇಳಿದ್ದು ಸರಿ, ಅಶ್ರದ್ಧೆಯಾ ದೇಯಂ ಯಾಕೆ ಹೇಳಿತು ಅಂತ ಕೇಳಿದರೆ ಅದಕ್ಕೆ ಹೇಳ್ತಾರೆ. ಯಾಕೆ ಅಂತ ಕೇಳಿದ್ರೆ, ನಿನಗೆ ಅಶ್ರದ್ಧೆಯ ಯಾಕೆ ಅಂತ ಕೇಳಿದ್ರೆ, ಕೆಲವು ಸಂದರ್ಭದಲ್ಲಿ ಸಂಪತ್ತಿದೆ, ಸಂಪತ್ತಿದ್ದುಕೊಂಡು ದಾನವನ್ನು ಕೊಡಲಿಕ್ಕೆ ಕೆಲವು ಸಂದರ್ಭದಲ್ಲಿ ಏನೊಂಥರ ಮುಜುಗರವಾಗಿ ಹಾಗೆ ಮಾಡಬೇಡ. ಶ್ರದ್ಧೆ ಇಲ್ವಾ? ಉಂಟ ನಿನ್ನ ಹತ್ರ ಸಂಪತ್ತಿದೆಯೋ? ಸರಿ, ಏನು ಸಂಪತ್ತು ಉಂಟಲ್ವಾ? ಬೇಕಾದಷ್ಟು ಉಂಟು. ನಿನಗೆ ನಿನ್ನ ಜೀವನಕ್ಕೆ ಎಷ್ಟು ಸಂಪತ್ತು ಬೇಕು ಅಷ್ಟನ್ನಿಟ್ಟುಕೋ. ನಿನಗೆ ಅದು ಎಲ್ಲವನ್ನೂ ದಾನ ಮಾಡಬೇಕು ಅಂತೇನಿಲ್ಲ. ನಿನ್ನ ಜೀವನಕ್ಕೆ, ನಿನ್ನ ಜೀವನ, ನಿನ್ನ ಹೆಂಡತಿ, ನಿನ್ನ ಮಕ್ಕಳು, ನಿನ್ನ ಪರಿವಾರಕ್ಕೆ ಬೇಕಾಗಿರತಕ್ಕಂಥ ಸಂಪತ್ತನ್ನು ಇಟ್ಟುಕೋ. ಅದಕ್ಕಿಂತ ಇನ್ನೂ ಅಧಿಕವಾಗಿರೋ ಸಂಪತ್ತುಂಟಾ? ಶ್ರದ್ಧೆ ಇಲ್ವಾ? ಕೊಡು, ಪರವಾಗಿಲ್ಲ. ಅಶ್ರದ್ಧೆಯಾದೇಯಂ, ಕೊಡುವುದನ್ನು ಕೊಡು, ನಿಲ್ಲಿಸಬೇಡ. ಶ್ರದ್ಧೆ ಇಲ್ಲದಿಂದಾದರೂ ಕೂಡ ಪರವಾಗಿಲ್ಲ, ಕೊಡುವುದನ್ನು ಕೊಡು. ಇಲ್ಲ ನನಗೆ ಶ್ರದ್ಧೆ ಕೊಟ್ಟದ್ದಕ್ಕೆ ಸ್ವಲ್ಪ ಆದರೂ ಪುಣ್ಯ ಉಂಟೇ ಉಂಟು. ನಿನಗೆ ಮೊದಲಿಗೆ ಮುಖ್ಯ ಯಾವುದು ಬೇಕು? ಶ್ರದ್ಧೆಯಾದೇಯಂ. ಶ್ರದ್ಧೆ ತುಂಬ ಅವಶ್ಯಕ. ಶ್ರದ್ಧೆ ಇದ್ದುಕೊಂಡೇ ದಾನವನ್ನು ನೀಡಬೇಕು. ಇಲ್ಲ ಸಂಪತ್ತುಂಟು, ನನಗೆ ಬೇಕಾದಷ್ಟು ಸಂಪತ್ತುಂಟು, ಏನು ಮಾಡುವುದು? ಶ್ರದ್ಧೆ ಇಲ್ವಾ? ಕೊಡುವುದನ್ನು ಕೊಡು, ದಾನವನ್ನು ಕೊಡು. ಅಶ್ರದ್ಧೆಯಾದೇಯಂ, ಪರವಾಗಿಲ್ಲ. ಉಪನಿಷತ್ತು ಅದಕ್ಕೂ ಕೂಡ ವ್ಯವಸ್ಥೆಯನ್ನು ಮಾಡಿದೆ. ಅಶ್ರದ್ಧೆಯಾದೇಯಂ, ಕೊಡುವುದನ್ನು ಕೊಟ್ಟು ಬಿಡು. ನಿನಗೆ ಶ್ರದ್ಧೆ ಇಲ್ಲ, ಅಯ್ಯೋ ನನಗೆ ಇದರಲ್ಲಿ ನಂಬಿಕೆ ಇಲ್ಲದ್ರೂ ಪರವಾಗಿಲ್ಲ, ಕೊಡುವುದನ್ನು ಕೊಡು. ಯಾರು ಕೊಡುವಾಗ ಮಾತ್ರ ಒಳ್ಳೆಯದನ್ನು ಹುಡುಕಿ ಕೊಡು. ಯಾರಿಗೋ ಹೇಳಿದಲ್ಲ, ಹೊಟ್ಟೆ ತುಂಬದವನಿಗೆ ಅನ್ನ ಹಾಕಿದರೆ ಏನೂ ಪ್ರಯೋಜನ ಇಲ್ಲ. ಯಾರಿಗೆ ಹಸಿವಾಗಿದೆಯೋ ಅವನಿಗೆ ಏನು ಊಟ ಹಾಕಿದರೆ ಅದಕ್ಕೆ ವ್ಯವಸ್ಥೆ ಸರಿಯಾಗಿರ್ತಕ್ಕಂಥ ಬೇಕಾದಷ್ಟು ಉಂಟು. ಒಳ್ಳೆಯ ಕೋಟ್ಯದ ಬದಿಗೆ ಹೋಗಿ 100 ರೂಪಾಯಿ ಕೊಟ್ಟರೆ ಅಥವಾ ದಾನವನ್ನು ಕೊಟ್ಟೆ ಅಂತ ಹೇಳಿದ್ರೆ ಪ್ರಯೋಜನ ಇಲ್ಲ. ಕೊಡ್ತೀಯಾ? ಇಲ್ಲ, ನನಗೆ ಶ್ರದ್ಧೆ ಇಲ್ಲ. ಕೊಡುವುದನ್ನು ಕೊಡಿರಲಿ. ಒಳ್ಳೆಯ ದಾನವನ್ನು ಯಾರಿಗಾದರೂ ಕೊಡು, ಹುಡುಕು, ದಾನವನ್ನು ಕೊಡು. ಯಾಕೆ? ಮಧ್ವಯುಗದಲ್ಲಿ ಒಳ್ಳೆಯ ಮಾತನ್ನು ಹೇಳ್ತಾರೆ. ದಾನಂ ಧ್ರುವಂ ಫಲದಿ ಪಾತ್ರಗುಣ ಅನುಕೂಲ್ಯಾತ್. ದಾನ ಫಲಿಸ್ತದೆ ಯಾವಾಗ ಅಂತ ಕೇಳಿದ್ರೆ, ಧ್ರುವಂ ಫಲದಿ ಪಾತ್ರಗುಣ ಅನುಕೂಲ್ಯಾತ್. ಒಳ್ಳೆಯ ಪಾತ್ರಕ್ಕೆ ಅನುಸಾರವಾಗಿ ದಾನವನ್ನು ಕೊಟ್ಟರೆ ದಾನಂ ಧ್ರುವಂ ಫಲತಿ, ನಿಶ್ಚಿತವಾಗಿಯೂ ಕೂಡ ಫಲಿಸ್ತದೆ. ಯಾಕೆ? ಪಾತ್ರ ಗುಣ ಅನುಕೂಲ್ಯಾತ್. ಒಳ್ಳೆಯ ಪಾತ್ರ, ಸತ್ಪಾತ್ರ ದಾನ. ಅದಕ್ಕೋಸ್ಕರವಾಗಿ ಹೇಳುವಂತಹದ್ದು ದಾನವನ್ನು ಕೊಡುವಾಗ ಸತ್ಪಾತ್ರ ದಾನ. ಕೆಲವೆಲ್ಲ ದಾನಗಳನ್ನು ಆಚಾರ್ಯ ಮಧ್ವರು ತಂತ್ರಸಾರ ಸಂಘದಲ್ಲಿ ಹೇಳುವಾಗ ಆಶ್ವಭ್ಯ ಶ್ವಪಾಕೇಭ್ಯ ಅಂತ ಹೇಳಿಕೊಂಡು ಅನ್ನದಾನವನ್ನು ಮಾಡಲಿಕ್ಕೆ ನಿಯಮವನ್ನು ಹೇಳ್ತಾರೆ. ಎಲ್ಲಿ ತನಕ ಅಂತ ಕೇಳಿದರೆ, ನಾಯಿಯಿಂದ ಆರಂಭಿಸಿಕೊಂಡು ಕೊನೆಯ ಜೀವರಾಶಿಗಳು ಎಲ್ಲಿ ತನಕ ಉಂಟು ಅಲ್ಲಿಯ ತನಕ ಉತ್ತಮವಾಗಿರ್ತಕ್ಕ ಜೀವರಾಶಿಗಳಿಂದ ಹಿಡ್ಕೊಂಡು ಒಂದು ದೇವಸ್ಥಾನದ ಪ್ರತಿಷ್ಠೆ ಆದ ಮೇಲೆ ಎಲ್ಲಿಯ ತನಕ ಅನ್ನದಾನ ಆಗಬೇಕು ಅಂತ ನಿಯಮ.
ಒಂದು ದೇವಸ್ಥಾನ, ಒಂದು ಊರಿನಲ್ಲಿ ದೇವತಾ ಪ್ರತಿಷ್ಠಾಪನೆ ಆಯಿತು. ದೇವತಾ ಪ್ರತಿಷ್ಠಾಪನೆ ಆದಮೇಲೆ ಅನ್ನದಾನವಾಗಬೇಕು. ಅನ್ನದಾನ ಎಲ್ಲಿ ತನಕ ಆಗಬೇಕು ಅಂತ ಕೇಳಿದ್ರೆ, ಆಶ್ವಭ್ಯ ಶ್ವಪಾಕೇಭ್ಯ, ನಾಯಿಯಿಂದ ಆರಂಭಿಸಿಕೊಂಡು ಕೊನೆಯ ಜೀವರಾಶಿಯಿಂದ ಯಾರಿದ್ದಾನೋ ಅಲ್ಲಿಯ ತನಕ ಅನ್ನದಾನ ಆಗಬೇಕು ಅಂತ. ಇದು ಒಳಗಿರ್ತಕ್ಕ ಸನ್ನಿಧಾನ ಅಭಿವೃದ್ಧಿ ಆಗ್ತದೆ ಅಂತ ಹೇಳಿಕೊಂಡು ಅಷ್ಟು ನಿಯಮವನ್ನು ಹೇಳ್ತಾರೆ. ಹೀಗೆ ಆದರೆ ಅನ್ನದಾನಕ್ಕೆ ನಿಯಮ ಇಲ್ಲ. ಅನ್ನದಾನ ಯಾರಿಗೂ ಬೇಕಾದರೂ ಕೊಡ್ಬೋದು. ಅನ್ನ ಯಾರಿಗೆ ಹಸಿವಿದೆಯೋ ಅವನಿಗೆ ದಾನ ಕೊಡಲೇಬೇಕಾಗಿರ್ತಕ್ಕಂಥ. ಆದರೆ ಉಳಿದಂತಹದ್ದಾಗುವಾಗ ಸತ್ಪಾತ್ರ ದಾನವನ್ನು ಹುಡುಕೊಂಡು ಹೋಗಬೇಕು. ಯಾರು ಪಾತ್ರನೋ ಅಪಾತ್ರನೋ, ಕೆಲವೆಲ್ಲ ಅಪಾತ್ರನಿಗೆ ಕೊಟ್ಟರೂ ಕೂಡ ಅದರಿಂದ ಪ್ರಯೋಜನ ಇಲ್ಲ. ಯಾಕೆ ನಾನು ಹೇಳಿದೆ, ಹೊಟ್ಟೆ ತುಂಬಿದವನಿಗೆ ಅಡಿಗೆ ಊಟ ಮಾಡಿಸಿದ್ರೆ ಏನು ಪ್ರಯೋಜನ ಇಲ್ಲ. ಅದೇ ರೀತಿಯಾಗಿ ಸತ್ಪಾತ್ರ ದಾನ ಎಂಬುದು ಅತಿ ಅವಶ್ಯಕ. ಹೀಗೆ ಅದನ್ನೇ ಅಲ್ಲಿ ಹೇಳುವಾಗ ದಾನಂ ಧ್ರುವಂ ಪರದೆ ಪಾತ್ರಗುಣಾನುಕೂಲ್ಯ ಅಂತ ಹೇಳಿಕೊಂಡು ಉತ್ತರವನ್ನು ಕೊಟ್ಟದ್ದು. ಅದೇ ರೀತಿಯಾಗಿ ಇಲ್ಲಿಯೂ ಕೂಡ ನಮಗೆ ಉಪನಿಷತ್ತು, ಈ ಉಪನಿಷತ್ತುಗಳಲ್ಲಿ ಹೇಳಿರ್ತಕ್ಕಂತಹ ಮಾತುಗಳೇ ನಮಗೆ ಬೇರೆ ಎಲ್ಲೂ ಕೂಡ ನಾವು ತೆಗೊಂಡ್ರು ಕೂಡ ಅಪೌರುಷೇಯವಾಗಿರ್ತಕ್ಕಂತಹ ಮಾತುಗಳನ್ನೇ ನಾವು ನೋಡ್ಬೋದು. ಯಾಕೆ ಇದನ್ನು ಬಿಟ್ಟು ಯಾರೂ ಕೂಡ ಯಾವ ಗ್ರಂಥಗಳನ್ನು ಮಾಡಲಿಲ್ಲ. ಎಲ್ಲರೂ ಕೂಡ ವೇದಾನುಸಾರಿಯಾಗಿರ್ತಕ್ಕಂತಹದ್ದನ್ನೇ ಮಾಡಿದ್ದು ಹೊರತು ವೇದ ವಿರುದ್ಧವಾಗಿರ್ತಕ್ಕಂಥದ್ದು ಯಾವುದನ್ನೂ ಮಾಡಿಲ್ಲ. ಅದಕ್ಕೋಸ್ಕರವಾಗಿ ನಾವು ವೇದ ಪುರಾಣ ಉಪನಿಷತ್ತು ಎಲ್ಲಿ ನೋಡಿದ್ರೂ ಕೂಡ ನಮಗೆ ಒಂದಾ ವೇದಗಳ ಮಾತು ಸಿಗ್ತದೆ, ಇಲ್ಲದಿದ್ರೆ ಉಪನಿಷತ್ತುಗಳು ಸಂಹಿತಾದಿಗಳ ಮಾತು ಸಿಗ್ಬೋದು, ಇಲ್ಲದಿದ್ರೆ ಉಪನಿಷತ್ತಿನ ಮಾತು ಸಿಗ್ಬೋದು. ಹೀಗೆ ಅದಕ್ಕೋಸ್ಕರವಾಗಿ ಹೇಳುವಂತಹದ್ದು ಶ್ರದ್ಧೆಯಾದೇಯಂ ಅಶ್ರದ್ಧೆಯಾದೇಯಂ. ದೇಯಂ ಕೊಡುವುದು ಕೊಡಲೇಬೇಕು, ಶ್ರದ್ಧೆ ಇಲ್ಲದಿದ್ರೂ ಕೊಡಪ್ಪ ಪರವಾಗಿಲ್ಲ, ಸರಿ. ಇನ್ನೂ ಹೇಳ್ತಾರೆ ಶ್ರಿಯಾದೇಯಂ ಕ್ರಿಯಾದೇಯಂ ಬಿಯಾದೇಯಂ ಸಂವಿಧಾದೇಯಂ. 4 ದಾನವನ್ನು ಹೇಳ್ತಾರೆ. ಹೇಗೆ ಕೊಡಬೇಕು ಅಂತ ಕೇಳಿದ್ರೆ, ಅಶ್ರದ್ಧೆಯಾದೇಯಂ ಆಯ್ತು, ಶ್ರಿಯಾದೇಯಂ. ಇನ್ನು ಒಂದು ಸ್ವಲ್ಪ ಅಪಹಾಸ್ಯ ಮಾಡ್ತಾರಂತ ಸ್ವಲ್ಪ ಭಯ. ಅಯ್ಯೋ ಇವನ ಹತ್ರ ಹಣ ಉಂಟು, ಮಾರ ಸಂಪತ್ತಿದೆ, ಏನು ತಮಾಷೆ ಮಾಡ್ತಾರೆ, ನನ್ನ ಹತ್ರ ಇದೆ, ಏನು ಬರೀ ಒಬ್ಬರೇ ತಿಂದು ಹೋಗ್ತಾನೆ ಅಂತ ಹೇಳ್ಕೊಂಡು ನಿನಗೆ ಮುಜುಗರ ಆಗ್ತದಲ್ಲ. ಆ ಮುಜುಗರ ಲೋಕದ ಜನರು ನನ್ನನ್ನು ತಮಾಷೆ ಮಾಡ್ತಾರೆ, ನನ್ನ ಹತ್ರ ಸಂಪತ್ತಿದೆ ಕೊಡುವುದಿಲ್ಲ ಅಂತ ಹೇಳಿಕೊಂಡು ತಮಾಷೆ ಮಾಡಬಾರ್ದು ಎಂಬಂತಹ ದೃಷ್ಟಿಯಿಂದಾದರೂ ಕೊಡು, ಪರವಾಗಿಲ್ಲ, ಕೊಡ್ತೀಯಲ್ವಾ, ಹೇಗಾದರೂ ಕೊಡಬೇಕು. ನೀನು ಶ್ರಿಯಾದೇಯಂ ಕ್ರಿಯಾದೇಯಂ. ಕ್ರಿಯಾ ಒಂಥರ ರೀತಿಯಾಗಿ ಅಯ್ಯೋ ಮರ್ಯಾದೆ ಹೋಗ್ತದೆ, ಕೊಡದಿದ್ರೆ ಯಾರು ಏನು ಅನ್ಕೊಳ್ತಾರೋ ಏನೋ, ಇಷ್ಟು ನನ್ನ ಹತ್ರ ಇದೆ, ನನಗೆ ಬೇಕಾದಷ್ಟಿದೆ, ಆದರೂ ಕೂಡ ಯಾರೋ ಬೇಕಾದವನು ಒಬ್ಬನಿದ್ದಾನೆ, ಅವನಿಗೆ ಕೊಟ್ಟರೆ ಅವನು ಬದುಕೊಳ್ತಾನೆ ಅಂತ ಹೇಳಿಕೊಂಡು ಈ ರೀತಿಯಾಗಿರ್ತಾರೆ ಲೋಕ ಜನರ ಒಂದು ಇದಕ್ಕೋಸ್ಕರವಾಗಿ ಮುಜುಗರಕ್ಕಾದರೂ ಕೂಡ ಒಂದು ಮುಜುಗರ ಅಂದು ಏನು ಹೇಳ್ತಾರೆ ಅದಕ್ಕೆ, ನಾಚಿಕೆಗೋಸ್ಕರವಾಗಿ ಅದನ್ನಾದರೂ ಕೊಡು. ಲೋಕ ನನ್ನನ್ನು ಅಪಹಾಸ್ಯ ಮಾಡ್ತದೆ, ಅದಕ್ಕೋಸ್ಕರವಾಗಿ ವಿಡಂಬನೆಗಾದರೂ ಕೊಡ್ತೀಯ, ಕೊಡುವುದಕ್ಕೇನು ಬೇಜಾರಿಲ್ಲ. ಕೊಡುವಾಗ ಅದಕ್ಕೋಸ್ಕರ ಅದು ಕೊಡುವುದನ್ನು ಬಿಡಬೇಡ, ಕೊಡಬೇಕು. ಶ್ರಿಯಾದೇಯಂ ಕ್ರಿಯಾ. ಇನ್ನು ಹೇಳ್ತಾರೆ ಬಿಯಾದೇಯಂ. ಅಯ್ಯೋ ಭಯ, ಯಾರೋ ಗುರುಗಳಿದ್ದಾರೆ, ಯಾರೋ ಹಿರಿಯರಿದ್ದಾರೆ, ತಂದೆ ಇದ್ದಾರೆ, ತಾಯಿ ಇದ್ದಾರೆ, ಯಾರೋ ಇವರೆಲ್ಲ ಇದ್ದಾರೆ, ಮಗ ದೊಡ್ಡ ವ್ಯವಸ್ಥಿತವಾಗಿರತಕ್ಕಂಥ ಒಂದು ಸಂಪತ್ತನ್ನು ಹೊಂದಿದ್ದಾನೆ, ಇಲ್ಲ ನನಗೆ ಬೇಕಾದಷ್ಟು ಕೊಟ್ಟಿದ್ದಾನೆ, ಅಪ್ಪನ ಭಯ ಇದೆ, ಅಮ್ಮನ ಭಯ ಇದೆ, ಇಲ್ಲದ್ರೆ ಗುರುಗಳು ಬೈತಾರೆ, ಈಗಾದರೂ ಉಂಟಾ, ಕೊಡು. ಕ್ರಿಯಾದೇಯಂ ಭಿಯಾದೇಯಂ, ಕೊಡುವುದನ್ನು ಬಿಡಬೇಡ, ದಾನವನ್ನು ಕೊಡಬೇಕು. ಹೇಗೆ ಕೊಡುವಾಗ ಮಾತ್ರ ನೋಡ್ಕೊಂಡು ಇದೆಲ್ಲವನ್ನೂ ಕೂಡ ಕೊಡುವುದಕ್ಕೆ. ಇನ್ನು ಹೇಗೆ ಅಂತೇಳಿ ಉಪನಿಷತ್ತು ಇದರಲ್ಲಿ ನಮಗೆ ಪರ್ಮಿಷನ್ ಕೊಟ್ಟಿದೆ ಅಂತ ಹೇಳುವುದಲ್ಲ. ಶ್ರದ್ಧೆಯಾದೇಯ ಮೊದಲು ಕೊಟ್ಟಿದ್ದೇನು, ಉಪನಿಷತ್ತು ಮೊದಲಿಗೆ ಹೇಳಿದ್ದೇನು ಶ್ರದ್ಧೆಯಾದೇಯ, ಅದನ್ನ ಮುಂದಿನದಕ್ಕೆಲ್ಲ ಅನ್ವಯ ಮಾಡ್ಕೊಂಡು ಬರಬೇಕಷ್ಟೇ. ಶ್ರದ್ಧೆಯ ಕ್ರಿಯಾದೇಯ ಬೇಕಾದ್ರೆ ಇಟ್ಟುಕೊಳ್ಳಿ, ಶ್ರದ್ಧೆಯ ಬಿಯಾದೇಯಂ ಒಳ್ಳೆ ಶ್ರದ್ಧೆ ಇಟ್ಟುಕೊಂಡು ಭಯ ಇಟ್ಟುಕೊಂಡಾದರೂ ಕೊಡಿ, ಪರವಾಗಿಲ್ಲ. ಶ್ರದ್ಧೆಯ ಬಿಯಾದೇಯಂ, ಶ್ರದ್ಧೆಯ ಕ್ರಿಯಾದೇಯಂ, ಶ್ರದ್ಧೆಯ ಅಶ್ರದ್ಧೆಯಾದೇಯಂ ಬೇಕಾದ್ರೆ ಇಟ್ಟುಕೊಳ್ಳಿ. ಶ್ರದ್ಧೆಯ ಅಶ್ರದ್ಧೆಯಾದೇಯಂ ಅಂತ ಹೇಳಿದ್ರೆ ಶ್ರದ್ಧೆ ಅಶ್ರದ್ಧೆಗಳಿಂದ ಕೊಡುವುದು ಅಂತ ಹೇಳಿದ್ರೆ, ಅಶ್ರದ್ಧೆ ಸ್ವಲ್ಪ ಶ್ರದ್ಧೆ ಉಂಟು, ಅಶ್ರದ್ಧೆ ಜಾಸ್ತಿ ಇದೆ, ಶ್ರದ್ಧೆ ಸ್ವಲ್ಪ ಕಮ್ಮಿ ಇದೆ, ಪರವಾಗಿಲ್ಲ, ಆದರೂ ಕೊಡುವುದನ್ನು ನಿಲ್ಲಿಸಬೇಡ. ಹೀಗೆ ಶ್ರದ್ಧೆ ಕ್ರಿಯಾ, ಶ್ರದ್ಧೆ ಬಿಯ ಎಲ್ಲವನ್ನೂ ಬೇಕಾದ್ರೆ ಇಟ್ಟುಕೊಂಡು ಕೊಡುವುದನ್ನು ನಿಲ್ಲಿಸಬೇಡ. ಕೊಡುವುದನ್ನು ಕೊಡ್ತಾ ಇದೆ, ಹೇಗಾದರೂ ಮಾಡಿ ಕೊಡಬೇಕಷ್ಟೇ. ಕೊಡುವುದನ್ನು ಯಾವ ಕಾಲಕ್ಕೂ ಕೂಡ ನಿಲ್ಲಿಸಬೇಡ. ಹೀಗೆ ಅದನ್ನ ಹೇಳ್ತಾರೆ. ಹೀಗೆ ಕ್ರಿಯಾದೇಯಂ ಬಿಯಾದೇಯಂ, ಭಯದಿಂದಾದರೂ ಕೊಡಪ್ಪ, ಯಾರೋ ನನಗೆ ಹಿರಿಯರಿದ್ದಾರೆ, ಗುರುಗಳಿದ್ದಾರೆ, ಬೈತಾರೆ, ಅದಕ್ಕೋಸ್ಕರ ಆದರೂ ಕೊಡ್ತೇನೆ, ಸರಿ ಕೊಡು ಅವರಿಗೆ. ಬಿಯಾದೇಯಂ ಸಂವಿಧಾದೇಯಂ,
ಸತ್ಪಾತ್ರ ಒಳ್ಳೆಯ, ಆದರೆ ಸಂವಿಧಾದೇಯ. ಕೊನೆಗೆ ಒಂದು ಮಾತನ್ನು ಹೇಳ್ತಾರೆ. ನಾನು ಮೊದಲಿಗೆ ಹೇಳಿದೆ ಆ ಮಾತನ್ನು. ಏನು ಅಂತ ಕೇಳಿದರೆ, ದಾನ ಸತ್ಪಾತ್ರ ದಾನ. ಕೊಡುವಾಗ ಭಗವತ್ ಪ್ರೇರಣೆಯ ಒಳಗಡೆ ನನ್ನನ್ನು ಭಗವಂತ ಪ್ರೇರೇಪಣೆ ಮಾಡಿದ. ಏನೋ ನಿಮ್ಮನ್ನು ನೋಡಬೇಕು, ನಿಮ್ಮನ್ನು ನೋಡಿದೆ, ನಿಮಗೆ ಕೊಡಬೇಕು ಅನ್ನಿಸ್ತು, ನಿಮ್ಮೊಳಗಿರತಕ್ಕಂತಹ ಭಗವಂತ ಪ್ರೀತನಾಗಲಿ, ಅಷ್ಟು ಮಾತ್ರ ನನಗೆ ಸಾಕು ಅಂತ ಹೇಳಿಕೊಂಡು ಕೊಡ್ತೀಯಲ್ವ, ಕೊಡು. ಸಂವಿಧಾದೇಯಂ. ಕೊಟ್ಟದ್ರಿಂದಾಗಿ ಆ ಭಗವಂತ ಪ್ರೀತನಾಗಲಿ, ತನ್ಮೂಲಕವಾಗಿ ಇದರಿಂದ ನನಗೂ ಭಗವಂತ ಅನುಗ್ರಹವನ್ನು ಮಾಡಲಿ, ಅದರಿಂದಾಗಿ ನಿಮಗೂ ಕೂಡ ಒಳ್ಳೆಯ ರೀತಿಯಾಗಿರ್ತಕ್ಕಂಥ ಅನುಗ್ರಹ ನಿಮಗೂ ಸಿಗಲಿ. ಈ ರೀತಿಯಾಗಿರ್ತಕ್ಕಂತಹ ವ್ಯವಸ್ಥೆಯಲ್ಲಿ ಕೊಡು. ಮತ್ತೆ ಹೇಳ್ತಾರೆ, ಪಾತ್ರಾಪಾತ್ರಗಳನ್ನು ಕೂಡ ನೋಡಲೇಬೇಕು. ಯಾಕೆ? ಅದನ್ನೇ ಇಲ್ಲಿ ಉಪನಿಷತ್ತು ನಮಗೆ ಗಟ್ಟಿಯಾಗಿ ಹೇಳಿದ್ದು. ಕೊಡುವಾಗ ಪಾತ್ರೆ ಯಾವುದು, ಯಾರಿಗೆ ಕೊಡಬೇಕು, ಯಾರಿಗೆ ಬೇಡ, ಇದನ್ನು ನೋಡಿಕೊಂಡು ಕೊಡತಕ್ಕಂತಹದ್ದು ಅವನಿಗೆ ಉಪಕಾರವಾಗಲಿ, ಕೊಟ್ಟದ್ರಿಂದಾಗಿ ಅವನಿಗೆ ಏನೋ ಒಂದು ವ್ಯವಸ್ಥಿತವಾಗಿರ್ತಕ್ಕಂತಹ ಜೀವನೋಪಾಯವನ್ನು ಅಥವಾ ಅವನೊಂದು ಅಧ್ಯಯನವನ್ನು ಮಾಡತಕ್ಕಂತಹವನು ಅಂತಾದರೆ ಅವನ ಅಧ್ಯಯನಕ್ಕೆ ನಿನಗೆ ಸಂಪತ್ತುಂಟು. ಯಾರೋ ಒಬ್ಬ ವಿದ್ಯಾರ್ಥಿಗೆ ಪಾಪ ಅನಿವಾರ್ಯವಾಗಿರ್ತಕ್ಕಂಥವರಲ್ಲಿ ಓದಲಿಕ್ಕೆ ಅಥವಾ ಅಧ್ಯಯನವನ್ನು ಮಾಡಲಿಕ್ಕೆ ಆಗ್ತಾ ಇಲ್ಲ. ಈ ರೀತಿಯಾಗಿರ್ತಕ್ಕಂಥ ಅವನ ಅಧ್ಯಯನ ನನಗೆ ಭಗವಂತ ಕೊಟ್ಟಿದ್ದಾನೆ, ಇದು ನನಗೋಸ್ಕರ ಕೊಟ್ಟದ್ದಲ್ಲ, ಇದನ್ನು ಯಾರಿಗೋ ಒಂದು ಸಮಾಜಕ್ಕೋಸ್ಕರವಾಗಿ ಭಗವಂತ ನನ್ನ ಮೂಲಕವಾಗಿ ಏನೋ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಅಂತ ಹೇಳಿಕೊಂಡು ನನಗೆ ಕೊಟ್ಟಿದ್ದಾನೇನೋ, ಅದಕ್ಕೋಸ್ಕರವಾಗಿ ಈ ಸಂಪತ್ತು ಅವನ ಮೂಲಕವಾಗಿ ಜಗತ್ತಿಗೆ ಭಗವಂತನಿಗೆ ಸಿಗಲಿ ಅಂತ ಹೇಳಿಕೊಂಡು ಈ ರೀತಿಯಾಗಿ ಇರತಕ್ಕಂತಹ ಒಂದು ಮನಸ್ಸು ಬೇಕು. ಇದು ಇಲ್ಲದಿದ್ದರೆ ಏನಾಗ್ತದೆ ಅಂತ ಹೇಳಿದ್ರೆ, ನಮ್ಮ ಹೆಸರು ಮಾತ್ರ, ನಾನು ಇವರನ್ನು ಉದಿಸ್ತಾ ಇದ್ದೇನೆ ಅಂತ ಹೇಳಿಕೊಂಡು ಒಂದಷ್ಟು 4 ಕಡೆಗಳಲ್ಲಿ ಹೆಸರು ಹಾಕಿಸಿಕೊಂಡು ಬಂದರೆ ಅದು ಆಗೋದಿಲ್ಲ. ಕೊಡುವುದನ್ನು ಕೊಟ್ಟದ್ದು ಮಾತ್ರ ಒಳ್ಳೆಯ ಪಾತ್ರಗಳನ್ನು ಅಪಾತ್ರಗಳನ್ನು ನೋಡಿ ತನ್ಮೂಲಕವಾಗಿ ಅವನಿಗೆ ಯಾವುದು ಶ್ರೇಯಸ್ಸಿಗೆ ಸಾಧನ ಅದನ್ನು ನೋಡಿಕೊಂಡು ಅವನಿಗೆ ಕೊಡಬೇಕು ಅಂತ ಹೇಳಿಕೊಂಡು, ಹೀಗೆ ಉಪನಿಷತ್ತು ನಮ್ಮನ್ನು ಎಚ್ಚರಿಸುವಂತಹದ್ದು. ಇದು ನಮಗೂ ಎಚ್ಚರಿಕೆ ಆಯಿತು. ತನ್ಮೂಲಕವಾಗಿ ತೈತ್ತರೀಯ ಉಪನಿಷತ್ತು ಏನು ಹೇಳ್ತದೆ ಅಂತ ಕೇಳಿದರೆ, ಒಬ್ಬ ಬ್ರಹ್ಮೋಪದೇಶಕ್ಕೆ ಅಂದರೆ ಯಾರು ಬ್ರಹ್ಮನನ್ನು ತಿಳ್ಕೊಳ್ಳೋದಕ್ಕಿಂತ ಮೊದಲ ಹಂತ, ಅದಕ್ಕಿಂತ ಮೊದಲಿರ್ತಕ್ಕಂಥ ವ್ಯವಸ್ಥೆಯಲ್ಲಿ ಇದ್ದಾನೋ ಅಂಥವನಿಗೆ ಶಿಷ್ಯರಿಗೆ ಮಾಡಬೇಕಾದಂತಹ ಮೊದಲ ಇದು ಪಾಠ. ಯಾರು ಇಷ್ಟನ್ನು ಗುರು ಶಿಷ್ಯರು ಈ ರೀತಿಯಾಗಿರ್ತಕ್ಕಂತಹ ಮಾರ್ಗವನ್ನು ಅನುಸಾರ ಮಾಡಬೇಕು. ಇದು ಒಳ್ಳೆಯ ಮಾರ್ಗ. ಈ ರೀತಿಯಾಗಿರ್ತಕ್ಕಂಥ ರುಜುವಾಗಿರ್ತಕ್ಕಂತಹ ಮಾರ್ಗದಲ್ಲಿ ಹೋಗಬೇಕು. ಯಾವುದು ರುಜು, ಯಾವುದು ಅರುಜುವಾಗಿರ್ತಕ್ಕಂತಹ ಮಾರ್ಗಗಳನ್ನು ನೋಡಿಕೊಂಡು ತನ್ಮೂಲಕವಾಗಿ ತನ್ನ ಶ್ರೇಯಸ್ಸಿಗೆ ಯಾವುದು ಸಾಧನವೋ ಆ ಮಾರ್ಗದಲ್ಲಿ ತಾನು ಹೋಗಬೇಕು ಎಂಬುದಾಗಿ ನಮಗೆ ತೈತ್ತರೀಯ ಉಪನಿಷತ್ತು ನಮ್ಮನ್ನು ಎಚ್ಚರಿಸ್ತಾ ಉಂಟು. ಇನ್ನು ಮುಂದೆ ಇನ್ನೂ ಅದಕ್ಕೆ ವ್ಯವಸ್ಥೆಯನ್ನು ಹೇಳ್ತಾರೆ. ಅತ ಇದೆ ಕರ್ಮ ವಿಚಿಕಿತ್ಸಾ ವೃತ್ತ ವಿಚಿಕಿತ್ಸಾ ವಾ ಸ್ಯಾತ್ ಅಂತ ಹೇಳಿಕೊಂಡು ಇನ್ನೂ ಅದರ ಮುಂದಿನ ವ್ಯವಸ್ಥೆಯನ್ನು ಹೇಳ್ತಾರೆ. ಇನ್ನೂ ಅವನ ಉಪನಿಷತ್ ಯಾರು ಗುರುಗಳ ಕೆಲಸ ಇನ್ನೂ ಮುಗಿದಿಲ್ಲ. ಯಾಕೆ? ತಾನು ಗುರುಗಳು ತನ್ನ ಅಧ್ಯಯನ ಮುಗಿಸಿ ಹೋಗಿರತಕ್ಕಂಥ ಶಿಷ್ಯನಿಗೆ ಇನ್ನೂ ಏನನ್ನು ಹೇಳಬೇಕು ಎಂಬುದನ್ನು ಅದನ್ನು ಹೇಳ್ತಾರೆ. ಅದನ್ನು ಮುಂದಕ್ಕೆ ಸೇರಿದಾಗ ನೋಡೋಣ ಅಂತ ಹೇಳುವಲ್ಲಿ ಹರಿಪ್ರಿಯತಾ ಶ್ರೀಕೃಷ್ಣಾರ್ಪಿತಮಸ್ತು. ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತೇ ಬಾಲಂ ವಿಷ್ಣುರ್ಮೇ ಪರಮಸ್ವೃತ್. ಶ್ರೀಕೃಷ್ಣಾರ್ಪಿತಮಸ್ತು.